ನಮಸ್ಕಾರ. ಏನಿವತ್ತು ಮಾಧ್ಯಮದವರ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದೀವಿ ಅಂತಂದರೆ, ಕೋಲಾರದಿಂದ ಸಂದೇಶವನ್ನು ಬಂದು ಆನೇಕಲ್ ತಾಲೂಕಲ್ಲಿ ಹೋರಾಟಗಳು ಮಾಡೋದು ವಿರುದ್ಧವಾಗಿ ನಾನು ಗಟ್ಟಿಯಿಂದ ಎದೆ ಹೇಳ್ತೀನಿ. ಆನೇಕಲ್ ತಾಲೂಕಲ್ಲಿ ದಲಿತ ಲೀಡರ್ಗಳು ಸತ್ತಿಲ್ಲ, ಇಲ್ಲ ಬದುಕಿದ್ದಾರೆ ಅನ್ನೋದು ಫಸ್ಟು ಅವರಿಗೆ ನಾನು ವಾರ್ನಿಂಗನ್ನು ಮಾಡ್ತೀನಿ. ಕೋಲಾರ ಭಾಗದಲ್ಲಿ ನನಗೆ ನನ್ನ ಸ್ನೇಹಿತರು ನನ್ನ ರಾತ್ರಿ ಒಂದು ಪತ್ರಿಕಾಗೋಷ್ಠಿ ಇಟ್ಕೊಂಡು ಅಂತ ಹೇಳಿದಾಗ ಅದೇ ತಾಲೂಕಿನವರೆಲ್ಲ ನನಗೆ ಫೋನ್ ಮಾಡಿ ನನಗೆ ವಿಚಾರವನ್ನು ತಿಳಿಸಿದ್ದಾರೆ. ನಾವು ಆನೇಕಲ್ ತಾಲೂಕಿನ ನಾವು ಇಷ್ಟರಲ್ಲಿ ಗೆಲುವು ಮಾಡ್ತೀವಿ, ಇದರಿಂದ ಓಡಿಸ್ತೀವಿ. ನಾವು ಆಲ್ಮೋಸ್ಟ್ ನಮ್ಮ ತಾಲೂಕಲ್ಲಿ ಕೋಲಾರ ತಾಲೂಕಲ್ಲಿ ಅವನಿಂದ ಹೊರಗಡೆ ಕಲಿಸ್ಬೇಕಂತಾಗಲೇ ಅವನು ನಿಮ್ಮ ತಾಲೂಕಿಗೆ ಬಂದು ಕೆಲಸಗಳನ್ನು ಸುರಚಿಕೊಂಡಿದ್ದಾನೆ. ಅವನು ಲಂಚಗೋರ, ದುಡ್ಡು ಮಾಡ್ತಾ ಇದ್ದಾನೆ. ನಾನು ಇದಾನೆ ನಿಮಗೆಲ್ಲ ಮಾಹಿತಿ ಕೊಡ್ತೀನಿ. ಸಡನ್ನಾಗಿ ಕೇಳಿದ್ರೆ ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ಇಡೀ ಒಂದು ದಾಖಲೆ ಕೊಡ್ತೀನಿ. ಅವನದು ರೂಢಿ ಶೀಟ್ ಇದೆ ಮೊದಲಿಗೆ. ಆಮೇಲೆ ಅವನಿಗೆ ಕಿಡ್ನಾಪ್ ಕೇಸರ್, ಒಂದು ಹುಡುಗಿನ ಕಿಡ್ನಾಪ್ ಮಾಡಿದ್ದ. ಆ ಥರ ಸ್ಟೇಷನಲ್ಲಿ ಸುಮಾರು ದಾಖಲೆಗಳು ನನ್ನ ಮುಂದೆ ಇದ್ದಾವೆ. ಎಲ್ಲ ಡಾಕ್ಯುಮೆಂಟು ನನಗೆ ತಂದಿಲ್ಲ. ಆ್ಯಕ್ಚುಲಿ ನಾನು ಅದಕ್ಕೆ ಓಪನ್ ಆಗಿ ಪ್ರಶ್ನೆ ನಿಮಗೆ ಉತ್ತರ ನಾನೇ ಕೊಡ್ತಾ ಇದ್ದೀನಿ. ಪ್ರಶ್ನೆ ಮುಂಚೆನೇ ಉತ್ತರ ಕೊಡ್ತಾ ಇದ್ದೀನಿ. ನಾನು ಡಾಕ್ಯುಮೆಂಟ್ ಇದೆ ಅಂತ ಇದೆ, ನಾನು ಇನ್ನೊಂದು ಸುಟ್ಟಿಲ್ಲ, ಪೂರ್ತಿ ಡಾಕ್ಯುಮೆಂಟ್ ಕೊಡ್ತೀನಿ. ಮತ್ತು ಅಲ್ಲಿನ ಲೋಕಲಲ್ಲಿ ಅವನು ಕೆಲಸ ಕಾರ್ಯಗಳು ಮಾಡೋಂಥದ್ದು, ಅಲ್ಲಿ MLA ಎಂ ಪಿಗಳ ವಿರೋಧ ಮಾಡ್ಕೊಡೋದು ಯಾವ ರೀತಿ, ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಸರಿ ಇಲ್ಲ, ಕ್ವಶನ್ ಮಾಡ್ತೀವಿ ಒಂದು MLA ಅನ್ನೋದು ಅಷ್ಟೇ ಇರಬೇಕು ಹೊರತು ಅದು ಯಾವ ರೀತಿ ಲಾಸ್ಟ್ ಬಂತು, ಯಾವ MLAಗಳು MP ಗಳು ಅವರಿಗೆ ಸಪೋರ್ಟ್ ಮಾಡಿದ್ದಾರೆ, ದುಡ್ಡು ಕಾಸು ಕೊಟ್ಟು ಬೆಳೆಸಿದ್ದಾರೆ. ಇವತ್ತು ಕೂಡ ಅವ್ನು ಮನೆ ಕಟ್ಕೊಳ್ಳಿಕ್ಕೆ, ಅವ್ನು ನಿವೇಶನ ಮಾಡಲಿಕ್ಕೆ ಯಾರು ನಮ್ಮ ದಲಿತ ಲೀಡರ್ಗಳ ಸಮೇತ ಇಟ್ಕೊಂಡು MLAಗಳು MLAಗಳು ಎಲ್ಲರೂ ಎಷ್ಟೊಂದು ಧನ ಸಹಾಯ ಮಾಡ್ತಾರೆ. ಪ್ರತಿಯೊಂದು ಮಾಹಿತಿಗಳೆಲ್ಲರೂ ತಮಗೆಲ್ಲರೂ ಗಮನಕ್ಕಿದೆ. ಬಟ್ ತಾವು ಕೂಡ ಪ್ರಶ್ನೆ ಮಾಡ್ತಾರೆ, ಯಾಕಂದ್ರೆ ಒಂದು ಹೋರಾಟಗಾರ ಅಂತ ಹೇಳ್ಬಿಟ್ಟು. ಇವಾಗ ನನಗೆ ಕೂಡ ಒಂದು ಹೋರಾಟಗಾರ ಮೇಲೆ ಆಪಾದನೆ ಮಾಡಬೇಕಂತಿಲ್ಲ. ನನ್ನ ಪ್ರಶ್ನೆ, ಆನೇಕಲ್ ತಾಲೂಕಲ್ಲಿ ಲೀಡರ್ ಸತ್ತೋಗಿದ್ದಾರಾ? ಒಂದು ನಮ್ಮ ಗಮನ ಕೊಡ್ಬೋದಾಯ್ತಲ್ಲ. ಒಂದು ಪತ್ರಿಕಾಗೋಷ್ಠಿ ಮಾಡ್ಬೋದು. ಆನೇಕಲ್ ತಾಲೂಕಲ್ಲಿ ನಾನು ಹೋರಾಟಕ್ಕೆ ಬರ್ತಾ ಇದ್ದೀನಿ, ಒಂದು ಒಳ್ಳೆ ವಿಷಯ ಬರ್ತಾ ಇದ್ದೀನಿ, ತಾವೆಲ್ಲ ಬಂದಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ರೆ ನಾವೆಲ್ಲ ಹೋಗಿ ಸಪೋರ್ಟ್ ಮಾಡ್ತಾ ಇದ್ದೀವಿ. ಒಂದು ಈ CS ಸೈಟ್ ಯಾವ ಸೈಟ್ ನನಗೆ ಗೊತ್ತಿಲ್ಲ, ಸೈಟ್ ಬಗ್ಗೆ ನನಗೆ ಮಾತಾಡ್ಕೋಲ್ಲ. ಬಟ್ ಆ ಸೈಟ್ ಪರ ಏನು ಬಂದಿದ್ದ ಈ ಸಂದೇಶ ಅಂತ ಹೇಳಿ ಇವತ್ತು ಸೈಟ್ ಪರ ಇಲ್ಲ ಅನ್ನೋದು ಕೂಡ ಮಾಹಿತಿ. ಇವತ್ತು ದುಡ್ಡು ಆಮಿಷ ಯಾರೋ ಹೊಂದಿದ್ದಾರೆ, ಅವ್ರಿಗೆ ಹೋಗ್ಬಿಟ್ಟು ಅಲ್ಲಿ ಅಪಾರ್ಟ್ಮೆಂಟ್ ಯಾರೋ 3 ವ್ಯಕ್ತಿನ ಕಳಿಸಿ ಹೋಗಿ ಲಿಂಕ್ ಮಾಡಿ ತೊಗೊಂಡ್ಬರ್ತಾ ಇದ್ದಾರೆ. ಅಷ್ಟೆಲ್ಲ ಇದ್ರೆ CS ಸೈಟ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದು ಒಂದು ಮಾಹಿತಿ ಕೊಟ್ಟು ಮಾಡ್ತಾ ಇದೆ. ಅದು ಕೂಡ ಮಾಹಿತಿ ಕೊಡ್ತೀನಿ. ಇವತ್ತು ಮಂಜುನಾಥ ಇನ್ಸ್ಪೆಕ್ಟರ್ ಬಗ್ಗೆ ಒಂದು ಮಾಹಿತಿ ನೀವೆಲ್ಲ ಕೇಳ್ತಾರೆ, ಇನ್ಸ್ಪೆಕ್ಟರ್ ಯಾಕೆ ಸಪೋರ್ಟ್ ಮಾಡ್ತಾರೆ ಏನು ಮಾಡ್ತಾರೆ, ಅದು ಕೂಡ ವಿಷಯ ಹೇಳ್ತೀನಿ. ಈ ಜಿವಿಟೇಷನ್ಗೆ ಅವ್ರು ಬಂದು ಮುಂಚೆ ಕಡೆ ಈಗ 1 ವರ್ಷ ಆಯಿತು, 2 ವರ್ಷ ಆಯಿತು ಕೆಲಸ ಬಂದು ಕೆಲಸ ನಿರ್ವಹಿಸ್ತಿದ್ದಾರೆ ಸರ್. ನಾವು ಆ ರೀತಿ ಕೇಳಿ ಮಂಜುನಾಥ್ ಯಾಕೆ ಸಪೋರ್ಟ್ ಮಾಡ್ತಾರೆ ಅಲ್ಲ, ಕೆಲವರು ಯಾರೋ ಮಂಜುನಾಥ್ ಅಂತ ಕೆಲವು ಪ್ರಶ್ನೆ ಬಂದು ಆಮೇಲೆ ನನಗೆ ವಿಷಯ ಅಲ್ಲ ಇರಲಿ ಹಾಗೇನಾಗಿತ್ತು ಅಂದ್ರೆ ಶೇಪ್ ಇರಲಿಲ್ಲ, ಅದನ್ನು ಅರ್ಥ ಮಾಡ್ಕೊಂಡೆ ಏನಂತ ಕೇಳಿಸ್ತು. ಜಿಗಣಿ ಪೊಲೀಸ್ ಸ್ಟೇಷನಲ್ಲಿ ಒಬ್ಬರು ಒಂದು ವಿಷಯ ಬಳಕೆ ಮಾಡಿದ್ದಾರೆ, ಇದೇ ಸಂದೇಶ. ದಲಿತ ಲೀಡರ್ಗಳಿಗೆ ಖಾರದ ಪುಡಿ ಹಾಕ್ತಾರೆ ಅಂತೇಳಿ ಯಾರು ಹಾಕಿದ್ದಾರೆ? ಸಂದೇಶ ಪ್ರಶ್ನೆ ಮಾಡಿದ್ದಾರೆ, ದಲಿತ ಲೀಡರ್ಗಳಿಗೆ ಖಾರದ ಪುಡಿ ಹಾಕಿದ್ದಾರೆ ಅಂತೇಳಿ ಯಾರು ಹಾಕಿದ್ರೆ ಒಂದು ಮಾಹಿತಿ ಕೊಡಿ. ಯಾಕೆ ನೀವು ದಲಿತರನ್ನ ಯೂಸ್ ಮಾಡಿಕೊಂಡು ಯಾಕೆ ಆ ಪದನ ಬಳಸ್ತಾ ಇದ್ದೀರಾ? ಜಿಗಣಿ ತಾಲೂಕಲ್ಲಿ ಬೇರೆ 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 ಕ್ಯಾಸ್ಟ್ ಜನಗಳೇ ಇಲ್ವಾ? ಯಾಕೆ ದಲಿತರನ್ನ ಯೂಸ್ ಮಾಡ್ಕೊಳ್ತಾರೆ? ದಲಿತರನ್ನ ನಾವು ಫಸ್ಟೇ ಆಲ್ಮೋಸ್ಟ್ ಕೀಳ್ ಜಾತಿ ಕೆಳವರ್ಗದಲ್ಲೇ ಇದ್ದೀವಿ, ಮತ್ತೆ ನಿಮ್ಮನ್ನ ಕೆಳವರ್ಗ ಕುಳಿಕಂತ ನಮ್ಮ ಈ ಪದನ ಬಳಕೆ ಮಾಡ್ತಾ ಇದ್ದೀರಾ? ಯಾರು ದಲಿತರಿಗೆ ಖಾರದ ಪುಡಿ ಹಾಕಿರೋ ನಮಗೆ ದಾಖಲೆ ಕೊಡಿ. ಆ ಪದ ನೀವು ಬಳಸ್ಕೊಳ್ಳಿ, ಪರವಾಗಿಲ್ಲ. ಯಾಕೆ ದಲಿತರು ಅಂತ ಹೇಗೆ ಮೆನ್ಷನ್ ಮಾಡಿ ಪದ ಬಳಕೆ ಮಾಡ್ತೀರ ಅನ್ನೋದು ನನ್ನ ಪ್ರಶ್ನೆ. ಇದೆ ಸರ್ ನಿಮ್ಮ ಹತ್ರ? ನಾನು ಇಲ್ಲ, ನನಗೆ ಮಾಹಿತಿಗಳೆಲ್ಲ ನನಗೆ ಪತ್ರಿಕಾಗೋಷ್ಠಿ ಬರಕ್ಕೆ ಹೇಳಿದ್ರು, ಬರ್ತೀನಿ ಅಂತ ಹೇಳಿದಾಗ ಬಂದಾಗ ನಾನು ಕೆಲವರು ಫೋನ್ ಮಾಡಿ ತಿಳ್ಕೊಂಡಾಗ ನಾನು ಡಾಕ್ಯುಮೆಂಟ್ ಇದೆ ಕೊಡ್ತೀನಿ ಅಂತ ಹೇಳಿದ್ರೆ ನಾನು ತಮ್ಮ ಮುಂದೆ ಹೇಳ್ತೀನಿ. ಮೊದಲನೇ ಪ್ರಶ್ನೆ ಬಂದು, ಸಂದೇಶ್ ಕೋಲಾರ ಜಿಲ್ಲೆಯವರು ಇಲ್ಲಿ ಬಂದು ಹೋರಾಟ ಮಾಡೋದು ನಾವು ಯಾರು ನಾವೇನು ಸತ್ತೋಗಿದ್ದೀರಾ? ತಮ್ಮದು ಸ್ಥಳ ನನ್ನ ಸ್ಥಳ ಆನೇಕಲ್ ತಾಲೂಕು, ನಂದು ಕೂಡ್ಲು ಅಲ್ವಾ? ಹೌದು. ನೀವು ರಾಜ್ಯಾಧ್ಯಕ್ಷ? ಹೌದು. ಸಂದೇಶ ಕೂಡ ರಾಜ್ಯಾಧ್ಯಕ್ಷ? ಹೌದು. ರಾಜ್ಯದ ಯಾವುದೇ ಜಿಲ್ಲೆಗಳ ತನ್ನ ಕಾರ್ಯಕರ್ತರಿದ್ದ ಸಂದರ್ಭದಲ್ಲಿ ಅಲ್ಲಿ ಹೋರಾಟ ಮಾಡೋಂಥ ಹಕ್ಕಿದೆ. ಅದು ಪ್ರಜಾಪ್ರಭುತ್ವ ಸಂವಿಧಾನ ಕೊಟ್ಟಿರೋದು. ಹೌದು. ನೀವು ಅವ್ರು ಬಂದು ಇಲ್ಲಿ ಹೋರಾಟ ಮಾಡೋದಕ್ಕೆ ಯಾಕೆ ತಡೆ ಹಾಕ್ತಿದ್ದೀವಿ ಸರ್? ನಾವು ತಡೆ ಹಾಕೋದಕ್ಕೆ ಪ್ರಶ್ನೆ. ನೀವು ಯಾವುದೇ ಜಿಲ್ಲೆಗಳಿಗೂ ಹೋರಾಟ ಮಾಡಿಲ್ವಾ? ನಾನು ಮಾಡ್ತೀನಿ ಸರ್. ನಾನು ಇಲ್ಲಿಂದ ಬೆಳಗಾವಿ ಹೋಗ್ತೀನಿ, ನಾನು ಅಲ್ಲಿ ಹೋಗ್ತೀನಿ, ಗುಲ್ಬರ್ಗ ಹೋಗ್ತೀನಿ, ನಾನು ಸಂಘಟನೆ ಮಾಡ್ತೀನಿ. ವಿರೋಧ ಏನಿದೆಯೋ ಸ್ಪಷ್ಟವಾಗಿ ನೀವು ವ್ಯಕ್ತಪಡಿಸ್ತಾ ಇಲ್ಲ. ನೀವು ಆ ರೀತಿ ಆಡೋದು. ಈಗ ವೆಂಕಟೇಶ್ ಸರ್ ಅವರು ಹೇಳಿದ್ರು, ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೋರಾಟ ಮಾಡ್ತಾರೆ. ನಾನು ಕೂಡ ಅದನ್ನ ಹೇಳ್ತೀನಿ. ನಾನು ಪದ ಬಳಕೆ ನಿಮ್ಗೆ ಸ್ವಲ್ಪ ರಾಗ ಅನ್ಸಿರ್ಬೋದು. ಯಾಕಂತಂದಾಗ ಸರ್ ಕೇಳಿ ಒಂದು ನಿಮಿಷ. ಈಗ ಆನೇಕಲ್ ತಾಲೂಕು ಇಷ್ಟು ಜನ ಲೀಡರ್ ಇದ್ದು ನನಗೆ ನೋಡಿ CS ಸೈಟ್ಗಳು ಮಾತಾಡಲ್ಲ, ಸೈಟ್ಗಳ ಬಗ್ಗೆ ಇವ್ರು ಪರ ಇಲ್ಲ ಅನ್ನೋದು ನನಗೆ ಮಾಹಿತಿ ಬಂದಿದೆ. ಇವರು ಆ ಕೇಸನ್ನ ಬರೀ ಹ್ಯಾಂಡಲ್ ತಗೊಂಡಿದ್ದಾರೆ ಅಷ್ಟೇ. ತಗೊಂಡ ಮೇಲೆ ಆ ಸೈಟ್ ಪರ ಈಗಿಲ್ಲ, ಆ ಸೈಟ್ ಪರ ಈಗಿಲ್ಲ. ಈಗ ಅವ್ರು ಯಾರು ಭೂ ಮಾಲೀಕರು ಪರ ಇದ್ದಾರೆ ಅನ್ನೋದು ನಂದಿರೋರು ನನಗೆ ಇವಾಗ ಇದ್ದಾರೆ. ಇದರ ಕರ್ಕೊಂಡ್ ಬರ್ತೀವಲ್ಲ, ತೋರಿಸ್ತೇನೆ ಇದ್ದಾರೆ ಸರ್. ನೀವು ಪ್ರೆಸ್ ಮೀಟ್ ಆ ವಿಚಾರವಾಗಿ ಮಾಡಬೇಕಾದ್ರೆ ಸಾಕ್ಷಿಗಳನ್ನ ಇಟ್ಕೊಂಡೇ ಮಾಡಬೇಕು. ಈಗ ನನ್ನ ಇದಾರೆ ಅಂತೆ, ಅಲ್ಲಿ ಇದೆ ಅಂತೆ, ಹಂಗೆ ಮಾತಾಡಿದಾರೆ ಅಂತ, ಅವ್ರು ತಗೊಂಡಿದ್ದಾರೆ ಅಂತ, ಹಂಗೆ ಆಗಿದ್ದಾರೆ ಅಂತ. ದಲಿತ ನೀವು ಆರೋಪ
ಮಾಡ್ಬೇಕಾದ್ರೆ ಸಂದೇಶ್ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ, ತಮ್ಮಲ್ಲಿ ಫಸ್ಟ್ ಮಾಡಿದಾರಲ್ವಾ ಸಂದೇಶ್ ಅವರು. ನನ್ನ ಹತ್ರ ಈ ನಂದಿರೋರು ಸೈಟ್ ಪರ ನಂದಿರೋರು ಇದ್ದಾರಲ್ವಾ, ಇವತ್ತು ಎಷ್ಟು ಜನ ಕರ್ಕೊಂಡ್ ಬರ್ತಾರೆ ಸರ್? ಇವತ್ತು ಅವರು ಇವತ್ತು ಕರ್ಕೊಂಬರಕ್ ಆಗಲ್ಲ ಕೈಯಲ್ಲಿ. ಬ್ಯಾಟ್ರಾಜ್ ಅವರು ಸರಿಯಾಗಿದೆ. ಬ್ಯಾಟ್ರಾಜ್ ಹೇಳಿದ್ದೇನಂತಂದ್ರೆ ಸಿಎಸ್ ಸೈಟ್ ಪರ ವಿರೋಧ ಅನ್ನೋದಲ್ಲ, ನಾವು ಮಾಲೀಕರ ಪರನ ಇವ್ರ ಪರ ಅನ್ನೋದಲ್ಲ. ಬಟ್ ಸಿಎಸ್ ಸೈಟ್ಗೆ ನಾನು ಹೋರಾಟ ಮಾಡ್ತೀನಿ, ನಿಮಗೆ ನ್ಯಾಯ ಕೊಡ್ತೀನಿ ಅಂತ ಹೇಳಿ ಸಂದೇಶ ಬಂದಿದ್ರು. ಇವತ್ತು ನ್ಯಾಯದ ಪರ ಇಲ್ಲ ಅನ್ನೋ ಕಾರಣಕ್ಕೆ ಅವರಿಲ್ಲ. ಸಿಎಸ್ ಸೈಟ್ ನ ಅನ್ಯಾಯ ಆಗಿರೋ ಪರ ನೀವಿದ್ದೀರಾ? 100% ಇದೀವಿ. ನಿಮ್ ಜೊತೆ ಯಾರಿದ್ರು ಅನ್ಯಾಯ ಆಗಿರೋ? ಈಗ ನನ್ನ ಹತ್ರ ನನ್ನ ಫೋನ್ ಕರೆಗಳು ಬಂದಿದೆ. ಈಗ ಬಂದಿದೆ ಹೋಗಿದೆ ಮಾಡ್ತಾರೆ. ಈಗ ಕೆಲವು ಪ್ರಶ್ನೆ ಕೇಳ್ತಾ ಕೆಲವು ಮಾತಾಡೋ ಬರೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಯಾಕಂದ್ರೆ ನನಗೆ ಹೇಳ್ತಾ ರಾತ್ರಿ ನನ್ನ ಗಮನಕ್ಕೆ ಬರುತ್ತೆ ಈ ಪ್ರೆಸ್ ಮೀಟ್ ಬಗ್ಗೆ. ನಾನು ಫೋನಲ್ಲಿ ವಿಚಾರ ತಿಳ್ಕೊಂಡಿದ್ದೀನಿ, ಹಾಗೆ ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಈಗ ನೋಡಿ, ಇಲ್ಲೇ ನನ್ನ ಸ್ನೇಹಿತರು ಹೇಳ್ತಾರೆ ಇಲ್ಲೇ ಇದಾರಂತೆ, ನಿಮ್ಗೆ ಇಲ್ಲಿ ಕೂಡ ಅವ್ರ ಕಡೆ ಬೈಕ್ ಕೊಡ್ತೀನಿ, ನಾನು ಯಾರಿದ್ರೆ ಆ ಸ್ಟೇಟ್ಸ್ ಅವ್ರಿಗೆ ಕೊಡ್ತೀನಿ. ಆಮೇಲೆ ರಾಜ್ಯದಲ್ಲಿ ಎಲ್ಲ ಕಡೆ ಹೋರಾಟ ಮಾಡ್ಬೋದು, ಎಲ್ಲರೂ ಕರ್ನಾಟಕದ ಎಲ್ಲಿ ಬೇಕಾದ್ರೂ ಹೋರಾಟ ಮಾಡ್ಬೋದು. ನನ್ನ ಮಾತಿನ ಬರೆದ್ರೆ ಆ ಥರ ಹೇಳಿದ್ರೆ ನಾನು ಕ್ಷಮೆ ಕೇಳ್ತೀನಿ. ಆ ವಿಷಯದಲ್ಲಿ ಮಾತ್ರ ಸಂದೇಶ ಹೋರಾಟಗಾರ ಎಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ, ಕರ್ನಾಟಕ ಎಲ್ಲಿ ಬೇಕಾದ್ರೂ ಮಾಡ್ಕೋಬಹುದು, ಕರ್ನಾಟಕ ಎಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ಅದನ್ನು ನಿಯತ್ತಾಗಿ ಮಾಡಬೇಕು. ನಾನು ಕೇಳಿದ ಪ್ರಶ್ನೆ ಅಂದ್ರೆ ನಮ್ಗೆ ಹೊಟ್ಟೆ ಉರಿತದೆ ಸ್ವಾಮಿ, ನಾನು ಕೇಳ್ತೀನಿ. ಯಾಕಂದ್ರೆ ಆನೇಕಲ್ಲು ಭಾಗದಲ್ಲಿ ಬಂದಾಗ ಇಷ್ಟು ಜನ ಲೀಡರ್ ಇದ್ದಾಗ ಕೆಲವರು ವೆಂಕಿಯವರು ಅವಾಗ ಹೇಳ್ತಾರೆ, ನೀವೊಂದು ಸಾಕ್ಷ್ಯಾಧಾರ ಕೇಳ್ತಾರೆ, ಸಾಕ್ಷ್ಯಾಧಾರ ಅವ್ನು ಬಾಯಲ್ಲಿ ಮಾತಾಡೋ ಮಾತನ್ನ ನಿಮ್ಮ ಮಾಧ್ಯಮದ ಮುಂದೆ ಹೇಳಿದ್ರೆ ಮಾತ್ರ ಸಾಕ್ಷ್ಯಾಧಾರ ಸಿಗುತ್ತೆ. ಇನ್ನೊಬ್ಬರು ಮುಂದೆ ಇನ್ನೊಂದು ಸಾಕ್ಷ್ಯಾಧಾರ ಸಿಗಲ್ಲ. ಅವ್ನು ಆನೇಕಲ್ಲಲ್ಲಿ ಯಾರು ಎಲ್ಲ ನಮಗೆ ಲೆಕ್ಕಕ್ಕೆ ಇಲ್ಲ, ನಾವು ಮಾಡ್ಕೊಳ್ತೀವಿ ನಾವು ಲೆಕ್ಕಾಚಾರ ಹೇಳಿದ್ರೆ ಅಂತ ಅವ್ರು ಅಷ್ಟೊಂದು ಸರಿ ಹೇಳ್ತಾರೆ. ನಿಮಗೆ ಸಾರ್ವಜನಿಕರು ಹೇಳಿದ್ದಾರೆ, ಸಾರ್ವಜನಿಕರು ಬಂದು ಪ್ರೆಸ್ ಮೀಟಲ್ಲಿ ಯಾರು ಬಂದು ಹೇಳೋಕ್ಕಾಗೋದಿಲ್ಲ ಸ್ವಾಮಿ, ಏನು ಹೇಳಿದ್ದಾರೆ. ಆ ಹೊಟ್ಟೆವರಿಗೋಸ್ಕರ ನಾನು ಇವತ್ತು ಆ ಮಾತನ್ನ ಬಳಸಿದಂಥದ್ದು. ಆನೇಕಲ್ ತಾಲೂಕಲ್ಲಿ ಲೀಡರ್ ಸತ್ತೋಗಿದ್ದೀವಿ, ನಾವು ಕೂಡ ಬದುಕಿದೀವಿ ಅಂತ ಕೇಳೋ ಪ್ರಶ್ನೆ ಅಷ್ಟೇ. ಕರ್ನಾಟಕದ ಎಲ್ಲಿ ಬೇಕಾದ್ರೂ ಹೋರಾಟ ಮಾಡೋ ಅವ್ರ ಹಕ್ಕಿದೆ. ನ್ಯಾಯ ನೀತಿ ಧರ್ಮದೊಳಗಡೆ ಅಂಬೇಡ್ಕರ್ ಸಿದ್ಧಾಂತದಲ್ಲಿ ಅವ್ರು ಎಲ್ಲಿ ಬೇಕಾದ್ರೂ ಹೋರಾಟ ಮಾಡ್ಕೋಬಹುದು, ಎಲ್ಲರಿಗೂ ಸ್ವತಂತ್ರ ಇದೆ ಸ್ವಾಮಿ. ಬಟ್ ನಾನು ಕೇಳಿದ ಪ್ರಶ್ನೆ ಏನಂತಂದ್ರೆ, ಅದು ಮಾಡ್ಬೇಕು. ಆನೇಕಲ್ ತಾಲೂಕಿಗೆ ಸತ್ತೋಗಿದ್ರೆ ಒಂದು ಮಾತು, ಒಂದು ಪ್ರಶ್ನೆಗೆ ಹೋಗಿಲ್ಲ, ನಾನು ಇದರ ಮಾಡ್ತಾ ಇದ್ದೀನಿ, ದಯವಿಟ್ಟು ಹೊಲಬೇಕು. ಯಾಕಂದ್ರೆ ಆನೇಕಲ್ ಬಂದ್ಬಿಟ್ಟು ಮೀಸಲಾತಿ ಕ್ಷೇತ್ರ ಪ್ಲಸ್ ಆನೇಕಲ್ ಏನು ಹೋರಾಟದ ತೌರೂರು ಅಂತ ಕರೀತೀವಿ ನಾವು. ತೌರೂರು ಅಲ್ವಾ? ಇಲ್ಲ ಆನೇಕಲ್ ತೌರೂರು ಅಂತ ಮೇಲೆ ಸುಮಾರು ನಿರ್ದೇಶಿಸಿರ್ತಾರೆ. ಒಂದು ಮಾತು, ಒಂದು ಗಮನ ಇಲ್ಲ, ಅವ್ರು ಯಾರು ಪರಿಚಯ ಇಲ್ಲ, ಫ್ರೆಂಡ್ಶಿಪ್ ಇಲ್ಲ, ಬೇಡ. ಒಂದು ಪ್ರೆಸ್ ಮೀಟ್ ಅಲ್ಲಿ ತಾಲೂಕು ಪಂಚಾಯಿತಿ ಮುಂದೆ ಮಾಡುವಂತ ಸಂದರ್ಭದಲ್ಲಿ ದಲಿತ ಹಕ್ಕುಗಳ ಸಮಿತಿಯ ಕಾರ್ಯದರ್ಶಿಗಳು ಸಾಥ್ ಕೊಟ್ಟಿದ್ದಾರೆ. ಅವರು ಕೂಡ ನಿಮ್ಮ ಒಕ್ಕೂಟದ ಕಾರ್ಯಕ್ರಮಗಳಿಗೂ ಸಾಥ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ, ಸುಮಾರು ಚಕ್ರವರ್ತಿ ಅವರು ಇದ್ರು ಅಲ್ಲಿ. ಕೆಲವರು ಮುಖಗಳಿದ್ರೆ ಸಪೋರ್ಟ್ ಮಾಡ್ತೀರಿ, ಕೆಲವರು ಮುಖಗಳಿದ್ರೆ ಸಪೋರ್ಟ್ ಮಾಡಲ್ಲ ಅನ್ನೋದು ವೈಯಕ್ತಿಕ. ಇದು ಯಾಕೆ ಹೋರಾಟ ಮೇಲೆ ಹೋರಾಟ ಸರ್? ವೈಯಕ್ತಿಕ ಅಲ್ಲ, ನಾನು ಹೇಳ್ತೇನೆ ನೋಡಿ. ಇವಾಗ ನೀವು ಕೇಳಿಲ್ಲ ಮಾಡ್ತೀನಿ. ಈಗ ಇನ್ನೊಂದು ಸಾಮ್ರಾಜ್ಯ ಕೊಂಡ್ಬಿಟ್ಟಿದ್ರೆ ಆನೇಕಲ್ಗೆ ಯಾರು ಬರಬಾರ್ದು, ಗಡಿಗಳು ನಿರ್ಮಿಸಿ ನಾವು ಹೇಳಿಲ್ಲ ಅದನ್ನ. ರಾಜ್ಯಾಧ್ಯಕ್ಷ ಆನೇಕಲ್ ಒಂದು ಭಾಗ ಬಿಟ್ರೆ ಬೇರೆ ಕಡೆ ಈಗ ನನಗೆ 3 ಸತಿ 4 ಸತಿ ಹೇಳ್ತೀನಿ. ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಪತ್ರಿಕಾಗೋಷ್ಠಿ ಮುಂದೆ ಹೇಳ್ಬೋದಾಗಿತ್ತಲ್ವಾ? ಇದು ಆನೇಕಲ್ ನಾನು ಬರ್ತಾ ಇದ್ದೀನಿ, ಈ ತರ ವಿಷಯದಲ್ಲಿ ಒಂದು ಮಾತು ಹೇಳ್ಬೋದಾಗಿತ್ತಲ್ವಾ? ಸ್ಥಳೀಯ ಹೋರಾಟಗಾರ ಸಪೋರ್ಟ್ ನೀವು ಅವ್ರು ಗೊತ್ತಾ, ನೀವು ಕೇಳ್ತೀರ ಅಂತ ಕೇಳ್ತೀರ, ಪ್ರಶ್ನೆ ಅದಲ್ಲ ಸರ್. ಅವ್ರು ಮಾಡಿರೋಂಥ ಹೋರಾಟಕ್ಕೆ ಸ್ಥಳೀಯ ಹೋರಾಟಗಾರರು ಏನು DHS ಅಂತ ಅಲ್ಲ ಸರ್ ರಾಜ್ಯದಲ್ಲಿ. ಅದು ಒಂದು ಪಕ್ಷದ ಇದು ಸರ್, ಅದು ಪ್ರಚಾರಕ್ಕೆ ಆ ರೀತಿ ಬರದೇ ಇರ್ಬೋದು, ಸೈದ್ಧಾಂತಿಕವಾಗಿ ಪಕ್ಕ ಇದೆ. ಅದು ಅಂತ ಸಪೋರ್ಟ್ ಕೊಟ್ಟಿದ್ದೇ ಇಲ್ಲ ಸರ್. ಒಬ್ರು ಬಂದು ರೆಪ್ರೆಸೆಂಟ್ ಮಾಡಿದ್ರು ಕೂಡ 1000 ಜನ ಇದ್ದಾಗೆ ಸರ್, ಅದು ಅವ್ರು ಸಪೋರ್ಟ್ ಮಾಡಿದ್ದಾರೆ. ಆಗ್ಲಿ ಸರ್, ನೀವ್ಯಾಕೆ ಮಾಡಿಲ್ಲ? ನಿಮ್ಗೆ ಗೊತ್ತಿರ್ಲಿಲ್ವಾ ತಾಲೂಕ್ ಪಂಚಾಯತಿಯಲ್ಲಿ ನಡೆದಿರೋಂಥದ್ದು? ಹಾಗಾದ್ರೆ ಹಂಗಿದ್ದಿದ್ರೆ ಅದ್ರ ವಿರೋಧ ಏನಾಗ್ತಿದ್ರೆ ಅದ್ರ ಜೊತೆ ಸಂವಾದ ಏನ್ ಖಂಡಿತ ನಮ್ಗೆ ಮಾಹಿತಿ ಇದ್ದಿಲ್ಲ ಅದ್ರ ಬಗ್ಗೆ. ನಮ್ಮ ಜೀವನದಲ್ಲಿ ನಿಂತ್ಕೊಳ್ತಾ ಇದ್ವಿ, ನಮ್ಮ ಮಾಹಿತಿ ಆಯ್ತಾ? ಬೇರೆ ಇದೆಯಾ ಪ್ರಶ್ನೆ ಸರ್? ಉತ್ತರ ಅಲ್ಲ, ನಾನು ಹೇಳ್ತಿರಲ್ಲ. ನಾನು ಕೆಲವು ವಿಷಯ ತಿಳ್ಕೊಂಡ್ಬಂದಿದ್ದೀನಿ, ಕೆಲವು ವಿಷಯ ಸಾಕ್ಷಾತ್ಗಳಿದೆ. ಆ CS ಸೈಟ್ನವ್ರಿಗೆ ಅವ್ರು ಏನು ಬಂದಿದ್ದಾರೆ, ಅವ್ರು ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಅವರು ಮೀಡಿಯಾ ಮುಂದೆ ಮಾತಾಡ್ತಾರೆ. ನಮ್ಮ ಮುಂದೆ ಸ್ನೇಹಿತರು ಹೇಳ್ತಾರಲ್ಲ, ಇಲ್ಲೇ ಇದ್ದಾರೆ ಕೊಡ್ತೀವಿ ಅಂತ ಹೇಳಿ. ಇವಾಗ ನಿಮ್ಮ ಮುಂದೆ ನಾನು ಹೇಳ್ತಾರಲ್ಲ, ಇನ್ನು ಹಿಂದೆ ಕೂಡ ಹೇಳ್ತಾರಲ್ಲ. ಇವಾಗ ನೀವು ಕ್ಯಾಮ್ರಾ ಅಂದ್ರೆ ಇರ್ತಾರೆ, ಕ್ಯಾಮ್ರಾ ಮುಂದೆ ಹೇಳ್ತಾರೆ. ಇವತ್ತು ಇದರ ಜಿಲ್ಲೆಗೆ ನೀವು ಅಲ್ಲಿ ಅವಕಾಶ ಮಾಡಿಕೊಡದೆ ನಮಗೆ ಕೇಳ್ತಾ ಇದ್ರೆ ಇಲ್ಲಿ ನೀವು ಒಂದು ಅವಕಾಶ ಇದೆಯಾ ಅಲ್ಲಿ? ಅಲ್ಲಿ ಇದೆಯಾ ಸರ್? ನಿಮ್ಮ ಮುಂದೆ ಇದೆಯಾ ಸರ್? ನೀವು ಮುಂದೆ ನಿಲ್ಲಿಸಿ ಸರ್. ಆಯ್ತು, ಕರ್ಸರಿ. ಅರೆ ನೀವೇ ಕೂತ್ಕೊಂಡಿದ್ದೀರಿ ಪರ 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 ಅಂತ. ಅವ್ರು ಕುಳಿಸಿ. ಇಲ್ಲ, ಒಂದು ನಿಮಿಷ. ಹೌದು, ಕುಳಿಸಿ ಸರ್. ಅಲ್ಲಿ ಒಂದು ನಿಮಿಷ. ಈಗ ನೊಂದವ್ರು ತಾನೇ ಮಾತಾಡಬೇಕು. ಒಂದು ನಿಮಿಷ. ಈಗ ಇದ್ರೆ ಈಗ ಇಷ್ಟೊಂದು ಕೇಳಿಸ್ಕೊಂಡಿದ್ದೀರ. ನೀವೇನೀಗ ಯಾರ ಪರ ಯಾರ ವಿರೋಧ ಅನ್ನೋದಲ್ಲ, ನೊಂದವರ ಪರ ಹೋರಾಟಗಾರರು ಇರ್ತಾರೆ. ಅದು ಯಾವುದೇ ವ್ಯಕ್ತಿ ಆಗಲಿ ಯಾವುದೇ ಹೋರಾಟಗಾರರಾಗಲಿ ನೊಂದವರ ಪರನೇ ಇರ್ತಾರೆ. ಈಗಿರುವಂಥ ಸಂದರ್ಭದಲ್ಲಿ
ನಮಗೆ ಯಾವುದೇ ಒಬ್ಬ ವ್ಯಕ್ತಿ ಮುಖ್ಯ ಅಲ್ಲ. ಈಗೇನು ಸಹೋದರ ಸಂದೇಶ್ ಇದ್ದಾರೆ, ಅವ್ರ ಮೇಲೆ ನಮ್ಗೆ ಯಾವುದೇ ರೀತಿ ವಿರೋಧ ಇಲ್ಲ. ವೈಯಕ್ತಿಕವಾಗಿ ನನಗೆ ಅವ್ರಿಗೆ ಪರಿಚಯ ಇಲ್ಲ ಮೂಲತಃ ಹೇಳಬೇಕು ಅಂದರೆ. ಆದರೆ ಹೋರಾಟಗಾರ ಅಂದರೆ ಹೋರಾಟಗಾರರಿಗೆ ಸಂಪೂರ್ಣವಾದ ಬೆಲೆ ಕೊಡ್ತೀವಿ, ಸಂಪೂರ್ಣವಾದ ರೆಸ್ಪೆಕ್ಟ್ ಕೊಡ್ತೀವಿ. ಅದು ಅವ್ರದ್ದೇ ಆದಂಥ ಜವಾಬ್ದಾರಿಯುತವಾಗಿ ಅವರು ಮಾಡ್ತಾ ಇರ್ತಾರೆ. ಸಂತೋಷ. ಅವ್ರು ಮಾಡಿದಂಥ ಹೋರಾಟದಲ್ಲಿ ಸಾಕಷ್ಟು ಸಕ್ಸಸ್ ಕಂಡಿದ್ದೀವಿ ಅಂತ ಅಂದ್ಬಿಟ್ಟು ಮಾತನಾಡಿದ್ದಾರೆ. ಅದರಲ್ಲಿ ನಮಗೂ ಅಭಿನಂದನೆ ಇದೆ. ಹಾಗಾಗ್ಬಿಟ್ಟು ಇಲ್ಲೇನೋ ನಡೆದಿದೆ ಅಂತಂದರೆ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಲ್ಲಿ ಜಿಗಣಿ ಭಾಗದಲ್ಲಿ ಜಿಗಣಿ ವ್ಯಾಪ್ತಿಯಲ್ಲಿ ನಾವು ಆನೇಕಲ್ ತಾಲೂಕಿನಾದಂಥ ಜಿಗಣಿ ವ್ಯಾಪ್ತಿಯಲ್ಲಿ ಹೋರಾಟಗಾರರು ಎಲ್ಲಿ ಬೇಕಾದರೂ ಹೋರಾಟ ಮಾಡ್ತಾರೆ. ಇಡೀ ದೇಶದಲ್ಲಿ ಅವ್ರದೇ ಆದಂಥ ಸಂವಿಧಾನದಲ್ಲಿ ಬಾಬಾ ಸಾಹೇಬರು ಸಾರ್ವಜನಿಕ ಪ್ರತಿಯೊಬ್ಬ ಸಮಾಜದ ಕಟ್ಟಕಡೆಯ ಪ್ರಜೆಗೂ ಒಂದು ಅವ್ರದೇ ಆದಂಥ ಹಕ್ಕು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಮಾತಾಡ್ಬೋದು, ಹೋರಾಟ ಮಾಡ್ಬೋದು, ತನ್ನ ಹಕ್ಕನ್ನು ಎಲ್ಲಿ ಬೇಕಾದ್ರೂ ಮಂಡಿಸ್ಬೋದು, ಅಥವಾ ಯಾರಿಗೇ ನೋವಾದ್ರೂ ಸಹಾಯಕ್ಕೆ ನಿಂತ್ಕೊಬೋದು. ಇದು ನಮ್ದು ಯಾರಿಗೂ ಅಭ್ಯಂತರ ಇಲ್ಲ. ಆದರೆ ನಮ್ಮ ಸಹೋದರರಾದಂಥ ಸಂದೇಶ್ರವರು ಮಾಡಿರುವಂಥ ಇಲ್ಲಿ ನಮಗೆ ಕಂಡು ಬಂದಿರುವಂಥ ವಿಚಾರ ಏನು ಅಂತಂದರೆ, ಇದು ಈಗಿನ ನಡೆದಿರುವಂಥ ಬೆಳವಣಿಗೆಗಳೆಲ್ಲ ನಾವು ಏನೋ ಖಾಸಗಿ ಮಾಲೀಕತ್ವದಾಗ ಏನು ಬಡಾವಣೆ ಏನಿದೆ, ಆ ಬಡಾವಣೆಯಲ್ಲಿ ನೊಂದಿರುವಂಥ ಕುಟುಂಬಗಳು ಇಲ್ಲೇ ಇದ್ದಾವೆ. ತಮ್ಮನ್ನೆಲ್ಲರ ಮುಂದೆನೂ ಅವ್ರನ್ನ ನಾವು ಕರ್ಕೊಂಡೋಗಿ ಅಲ್ಲಿ ಸ್ಥಳ ಮಾಜಾರು ಮಾಡಿಸಿ ನಿಮಗೆ ಅದು ಸಂಕ್ಷಿಪ್ತ ವರದಿನೂ ಕೊಡ್ತೀವಿ. ಆಯ್ತಾ? ನಮ್ದಿಲ್ಲಿ ಪ್ರಶ್ನೆ ಬಂದಿರೋದು ಏನು ಅಂತಂದರೆ, ಇಲ್ಲಿ ಸ್ಥಳೀಯವಾಗಿ ಜಿಗಣಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಾವೆಲ್ಲ ಏನು ಎಷ್ಟು ಜನ ಹೋರಾಟಗಾರರಿದ್ದೀವಿ, ಇಷ್ಟು ಜನದೂ ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೂ ನಡೆದೇ ಇರುವಂಥದ್ದು ಪ್ರತಿ ತಿಂಗಳಿಗೊಮ್ಮೆ ಇಲ್ಲೇನು ದಲಿತರ ಕುಂದುಕೊರತೆಗಳ ಸಭೆ ಅಂತೇನಿದೆ ಪ್ರತಿ ತಿಂಗಳು ನಡೀತಾ ಇದೆ. ಹಾಗಾಗ್ಬಿಟ್ಟು ದಲಿತ ಯಾವುದೇ ನಾಯಕರುಗಳಾಗಲಿ ಯಾವುದೇ ಸಾಮಾನ್ಯ ಮನುಷ್ಯರಾಗಲಿ ಹೋದ್ರೂ ಅವರು ತುಂಬ ರೆಸ್ಪೆಕ್ಟಿವ್ ಆಗಿ ಮಾತಾಡ್ತಾರೆ. ನಾನು ಒಬ್ಬ ವ್ಯಕ್ತಿ ಪರವಾಗಿ ಮಾತಾಡ್ತಾ ಇಲ್ಲ. ಈಗೇನು ಮಂಜುನಾಥ್ ಅಂತ ಅಂದ್ಬಿಟ್ಟಿದ್ದಾರೆ, ಮಂಜುನಾಥ್ ಸರ್ ಈಗ ಮಂಜುನಾಥ್ ಅನ್ನೋರು ಈಗಿದ್ದಾರೆ. ಆದರೆ ಇನ್ಸ್ಪೆಕ್ಟರ್ ಅನ್ನೋ ಹುದ್ದೆ ಕಾಯಂ ಇಲ್ಲಿ. ವ್ಯಕ್ತಿ ಈಗ ಇರ್ತಾರೆ, ಈ ಆರಕ್ಷಣ ಯಾರು ಬೇಕಾದ್ರೂ ಬದಲಾಗ್ಬೋದು. ನಾವು ಹೇಳ್ತಾ ಇರುವಂಥದ್ದು ಇಲ್ಲಿ ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆ ಕೆಟ್ಟಿಲ್ಲ, ಹದಗೆಟ್ಟಿಲ್ಲ. ಹಾಗಾಗಿ ಇಲ್ಲಿ ಎಲ್ರಿಗೂ ರೆಸ್ಪೆಕ್ಟಿವ್ ಆಗಿ ಮಾತಾಡಬೇಕಾದ್ರೆ ತಾವೊಬ್ಬರು ಬೇರೆ ಭಾಗದಿಂದ ಬಂದು ಇಲ್ಲಿ ಮಾಡೋದು ನಮಗೇನು ಅಭ್ಯಂತರ ಇಲ್ಲ. ಆದರೆ ಇಲ್ಲಿ ಸಮಾಜಕ್ಕೆ ಅಥವಾ ಯಾರೋ ನೊಂದಂಥ ಕುಟುಂಬಗಳಿಗೆ ನೀವು ನ್ಯಾಯ ಕೊಡಿಸೋದಾದ್ರೆ ನಿಮ್ಮ ಆಹ್ವಾನ ನಮ್ಮ ಕಡೆಯಿಂದ ಇದೆ. ನೀವು ಬಂದು ಎಲ್ಲಿ ಕಲ್ಬಾಳ ಗ್ರಾಮ ಸಭೆ ನಡಿಬೇಕಾದ್ರೆ ತಾವು ಅರ್ಜಿ ಕೊಟ್ಟಿದ್ದೀರಾ. ಅರ್ಜಿ ಕೊಡ್ಬೇಕಾದ್ರೆ ನಮ್ದು ಯಾವುದು ವಿರೋಧ ಆಗಿಲ್ಲ. ಕಲ್ಬಾಳ ಗ್ರಾಮ ಪಂಚಾಯತಿ ಮುಂದೆ ಬಂದು ನೀವು ಹೋರಾಟ ಮಾಡಿದ್ದೀರಾ, ನಮ್ದು ಯಾವುದು ವಿರೋಧ ಇಲ್ಲ. ಹಾಗೆ ತಾಲೂಕು ಇಒ ಆಫೀಸ್ ಮುಂದೆ ನೀವು ಪ್ರತಿಭಟನೆ ಮಾಡಿದ್ದೀರಾ, ನಮ್ದು ಯಾವುದು ವಿರೋಧ ಇಲ್ಲ. ಕಾರಣ ಏನು? ನೊಂದಿರೋಂಥ ಕುಟುಂಬಕ್ಕೆ ನ್ಯಾಯ ಕೊಡಿಸಿ ಅಂತ. ಅದು ನೊಂದಿರೋಂಥ ಕುಟುಂಬಕ್ಕೆ ನೀವು ನ್ಯಾಯ ಕೊಡಿಸೋದೇ ಆ ಉದ್ದೇಶನೇ ಇಟ್ಕೊಂಡ್ಬಂದಿದ್ರೆ ನಮ್ಮೆಲ್ಲರದ್ದು ಸಹಕಾರ ಇರ್ತಾ ಇತ್ತು. ಎಲ್ಲರನ್ನೂ ನೀವು ಗಣನೆಗೆ ತೊಗೊಳ್ತಾ ಇದ್ರಿ. ನಿಮ್ಗೆ ಗೊತ್ತಿದೆ ಇಲ್ಲಿ ಇರುವಂಥವ್ರು ಎಲ್ಲ ನಮ್ಮ ಸಹೋದರರೇ, ಎಲ್ಲ ನಮ್ಮ ಏನು ಸಮುದಾಯದವರೇ. ನಾವು ಕರ್ಕೊಂಡ್ರೆ ಅವ್ರ ನ್ಯಾಯಯುತವಾದಂಥ ಹೋರಾಟ ಅವ್ರಿಗೆ ಪ್ರತಿಫಲ ಕೊಡ್ಬೋದು. ಯಾರು ನೊಂದಂಥ ಕುಟುಂಬಗಳಿಗೆ ಪ್ರತಿಫಲ ಕೊಡ್ಬೋದು. ಅಥವಾ ಯಾರು ಏನು ಇದು ಮಾಡಿದ್ದಾರೆ, ಏನು ವಂಚನೆಗಳು ಯಾರು ಮಾಡಿದ್ದಾರೆ ಅವ್ರಿಗೆ ಸಂಪೂರ್ಣವಾದಂಥ ನ್ಯಾಯ ನಾವು ಕೊಡಿಸ್ಬೋದು ಅಂತ ಅನ್ನೋದು ತಮ್ಮ ಗಮನದಲ್ಲಿ ಇರ್ತಾ ಇತ್ತು. ನೀವು ಏನೋ ಯಾವುದೋ ಒಬ್ಬ ವ್ಯಕ್ತಿ ಪರವಾಗಿ ನೀವು ಬಂದಿದ್ದೀರಾ ಅನ್ನೋದು ನಮ್ಮ ಅನಿಸಿಕೆ. ಕಾರಣ ಇಷ್ಟೇ, ನೀವು ವ್ಯಕ್ತಿ ಪರವಾಗಿ ಬಂದಿದ್ದೀರಾ ಅಂತ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿದ್ದಾವೆ. ತಾವೇ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದೀರಾ. ಏನು ಅಂತಂದರೆ, ಒಬ್ಬ ವ್ಯಕ್ತಿ ಪರವಾಗಿ ಮಾತಾಡೋದಾದ್ರೆ ನೀವು ಆ CS ಐಟ್ಸ್ ಅಂತ ಏನು ಇಟ್ಕೊಂಡಿದ್ದೀರಾ, CS ಐಟ್ ಅನ್ನೋದು ಅದು ಸಂಕ್ಷಿಪ್ತವಾದ ಮಾಹಿತಿನ ಈಗಲ್ಲ 2021ರಿಂದ ಕಾನೂನು ಹೋರಾಟ ಮಾಡ್ಕೊಂಡು ಬಂದಿರೋಂಥ ವ್ಯಕ್ತಿ ಇಲ್ಲಿದ್ದಾರೆ. ಹಾಗೆ CS ಐಟ್ ಪಡ್ಕೊಂಡಿರೋಂಥವ್ರು ಇದ್ದಾರೆ. ಅವರ ಸಾಲ ಸೋಲ ಮಾಡಿ ಅಥವಾ ತನ್ನ ಊರುಗಳಲ್ಲಿರುವಂಥ ಜಾಗಗಳು ಮಾರಿ ಇಲ್ಲಿ ಏನು ಬ್ಯಾಂಕ್ಗಳಿಂದ ಲೋನ್ ಪಡ್ಕೊಂಡು ಮನೆಗಳು ಕಳ್ಸ್ಕೊಂಡಿದ್ದಾರೆ. ಅವ್ರಿಗೆ ನಿಮ್ಗೆ ಕೊಡುವಂಥ ನ್ಯಾಯ ಏನಾಗಿದೆ? ನಾವು ಈಗ ಕಲ್ಬಾಳು ಪಂಚಾಯತಿ ಮುಂದೆ ಹೇಳಿ ಪ್ರಶ್ನೆ ಕೇಳ್ಬೋದಾ ಸರ್? ಡೌಟ್ ಹೇಳಿ. ಈಗ ಅವರು ಕೊನೆ ಪಾಯಿಂಟ್ ಹೇಳ್ತಾರೆ, ಅದನ್ನ ಇಟ್ಕೊಂಡೆ ಮಾತಾಡೋಣ. 10 ಸೆಕೆಂಡ್ ಬಿಟ್ಬಿಡೋಣ. ಇದು ಒಂದು ನಿಮಿಷ. ಈಗ ನೀವು ಅವ್ರ ಹೋರಾಟ ಬಿಟ್ಟು ನಿಮ್ದು ತಂಟೆ ತಕರಾರಿಲ್ಲ. ಹೋರಾಟ ಮಾಡೋ ರೀತಿ ಚೇಂಜ್ ಆಗ್ಬೇಕು. ತಂಟೆ ಇದೆ, ವಿರೋಧ ಇರ್ಲಿಲ್ಲ. ಹೌದು, ವಿರೋಧ ಇಲ್ಲ. ಈ ವಿರೋಧ ಇರೋದು ಎಲ್ಲಿ ಮಾಡೋದಕ್ಕೆ ಹೋರಾಟ? ಜಿಗಣಿ ಸ್ಟೇಷನ್ ಮುಂದೆ ಮಾಡ್ತಾ ಇರೋದಕ್ಕೆ. ಯಾಕೆ ಸ್ಟೇಷನ್ ಮುಂದೆ ಮಾಡೋದಕ್ಕೆ? ಈಗ ಸ್ಟೇಷನಲ್ಲಿ ನಮಗೆ ಅಂದರೆ ಏನು ದಲಿತ ಸಮುದಾಯ, ನಾವು ದಲಿತರು ಅಂತ ಅಂದ್ಬಿಟ್ಟು ಏನು ಅನ್ಕೊಂಡ್ಬಿಡ್ತಾ ಇದ್ದೀರೋ, ದಲಿತರಿಗೆ ಏನಾದರೂ ಅನ್ಯಾಯ ಒಳಗಾಗಿದ್ರೆ 100% ನಾವೆಲ್ಲರೂ ಸಹಕಾರ ಕೊಡ್ತೀವಿ. ನಮ್ಮೆಲ್ಲರೂ ಸಹಮತನೂ ಅವ್ರಿಗಿದೆ. ಹೋರಾಟದಲ್ಲಿ ನಾವೆಲ್ಲರೂ ಭಾಗಿಯಾಗ್ತೀವಿ. ನಿಮ್ಮ ಉದ್ದೇಶ ಏನು? ನೀವೀಗ ಪಂಚಾಯತಿ ಮುಂದೆ ಕುತ್ಕೊಂಡಿದ್ದೀರಾ. ನಿಮ್ಮ ಪ್ರಕಾರ ಕಾಂತರಾಜು ದಲಿತರಲ್ಲ ಅಂತ? ಕಾಂತರಾಜು ದಲಿತರಲ್ಲ ಅನ್ನೋದು ನಮ್ಮ ಪ್ರಶ್ನೆ ಅಲ್ಲ. ದಲಿತರಿಗೆ ಅನ್ಯಾಯ ಆದಾಗ 4 ವರ್ಷ 5 ವರ್ಷಗಳಿಂದ ನೀವೇನ್ ಮಾಡ್ಕೊಂಡಿದ್ರಿ? 5 ವರ್ಷಗಳಿಂದ ನಡೆದಂತ ಘಟನೆಗೆ ಈಗ ಅಟ್ರಾಸಿಟಿ ಕೇಸ್ ಮಾಡ್ಬೇಕು ಅನ್ನೋದು ಏನಿದೆ? ತಾವೇ ಕಂಪ್ಲೇಂಟ್ ಅಲ್ಲಿ ಕೊಟ್ಟಿದ್ದೀರಾ, ಆಫೀಸಲ್ಲಿ ನಮಗೆ ಜಾತಿ ನಿಂದನೆ ಆಗಿದೆ ಅಂತ.
ತಮ್ಗೆ ಮಾಹಿತಿ ಇದೆ, ಎಲ್ಲಾ ಮಾಧ್ಯಮದವ್ರಿಗೂ ಮಾಹಿತಿ ಇದೆ. ನಮಗೂ ಕೊಟ್ಟಿದ್ದಾರೆ, 5 ವರ್ಷದಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಯಾಕೆ ಆಕ್ಷನ್ ತಗೊಂಡಿಲ್ಲ ನೀವು ಹೋರಾಟ ಮಾಡಕ್ ಬರ್ತಾ ಇರೋದು? ಆಕ್ಷನ್ ಯಾಕೆ ತಗೊಂಡಿಲ್ಲ ಅಂತಂದ್ರೆ ತಮ್ಮ ಗಮನಕ್ಕಿರ್ಲಿ, ಯಾವುದೇ ಅಲ್ಟ್ರಾಸಿಟಿ ಕೇಸ್ ಬುಕ್ ಆಗಿ ವಿತಿನ್ 15 ಡೇಸ್ ಒಳಗಡೆ ಅದು ಯಾವ್ಯಾವ ರೀತಿ ಪ್ರೊಸೀಜರ್ಸ್ ಆಗಬೇಕು ಅನ್ನೋದು ತಮ್ಮೆಲ್ಲರಿಗೂ ಮಾಹಿತಿ ಇದೆ. ಈ ಪ್ರಶ್ನೆ ಏನಿದೆ ಈಗ ತಮಗೂ ಅದೇ ರೀತಿ ಮಾಹಿತಿ ಇದೆ. 15 ದಿನಗಳೊಳಗೆ ಏನು ಪ್ರವೃತ್ತಿಗಳಾಗಬೇಕು, 3 ತಿಂಗಳಲ್ಲಿ ಅವ್ರಿಗೆ ಏನೇನು ನ್ಯಾಯಗಳು ಕೊಡಬೇಕು, ಅಥವಾ ಇದು ಅಲ್ಟ್ರಾಸಿಟಿ ಕೇಸ್ ಬರುತ್ತಾ ಇಲ್ಲ ಅನ್ನೋದು ತಮಗೆ ಮಾಹಿತಿ ಇರುತ್ತೆ. ಇದನ್ನ ತಾವೇ ಮನ್ಕೊಳ್ಬೇಕು. ಬಂಧಿಸಿಲ್ಲ ಕಾರಣ ಏನು? ಈಗ ಕಾನೂನಲ್ಲಿ ಹಲವಾರು ದಾರಿಗಳಿರ್ತಾವಲ್ವಾ, ಬಂದಿಲ್ಲ ಅನ್ನೋದು ಕಾರಣ ತಮಗೂ ಗೊತ್ತಿರ್ಬೇಕಲ್ವಾ? ಸರ್, ಆ ಟೈಮಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಇಲ್ಲಿರುವಂತ ಸರ್ಕಲ್ ಇನ್ಸ್ಪೆಕ್ಟರ್ಗೂ ಸೈಟ್ ಐತೆ ಅಂತೇಳಿ ದಾಖಲೆ ಸಮೇತ ಅದಕ್ಕೆ ಅವರು ಬಂದಿಲ್ಲ. ಆಯ್ತು, ಪೊಲೀಸ್ ಇಲಾಖೆಯ ಬಹಳಷ್ಟು ನಿವೇಶನಗಳು ಸರ್ಗ ಬಡಾವಣೆಯಲ್ಲಿ ಇವೆ. ಅಂದ್ರೆ ನಿಮ್ಮ ಉದ್ದೇಶ ಅಲ್ಲ, ನಿಮ್ಮ ಉದ್ದೇಶ ಆಯ್ತಾಯ್ತು, ನಾವು ಸಾರ್ವಜನಿಕ ಇದು ಕಲ್ಪಾಡು ಪಂಚಾಯತಿ ಮುಂದೆನೂ ಪ್ರಕಟ ಆಗಿದೆ, ಅದು ಮಾಡಿದಂತ ಎಲ್ಲಾ ಹೋರಾಟಗಳ ಮುಂದೆನೂ ಪ್ರಕಟ ಆಗಿದೆ. ಉನ್ನತಾಧಿಕಾರಿಗಳ ಸೈಟ್ಗಳು ಬಹಳಷ್ಟು ಅಲ್ಲಿದ್ದಾವೆ. ಹಾಗಾಗಿ 2021ರಲ್ಲಿ ನಡೆದಂತ ಘಟನೆಯ ಪ್ರಕರಣವನ್ನ ಅವರು ಸಮರ್ಪಕವಾಗಿ ಇತ್ಯರ್ಥಪಡಿಸಲಿಲ್ಲ. ಬದಲಾಗಿ ಬಡಾವಣೆಯಿಂದ ನಮಗೆ ಕೊಲೆ ಬೆದರಿಕೆಗಳು, ಜೀವ ಬೆದರಿಕೆಗಳು ಬಂದು ಹಲ್ಲೆಗಳು ಆಗಿದ್ದಾವೆ, ಹಲ್ಲೆಗಳ ಪ್ರಕರಣ ದಾಖಲಾಗಿದೆ. ಇವತ್ತು 21ರಲ್ಲಿ ನಡೆದಂತ ಘಟನೆಯನ್ನ 2025ರಲ್ಲಿ ನಾವು ಜಾತಿ ನಿಂದನೆ ಅನ್ನುವಂತ ಇದನ್ನು ಕೊಟ್ಟಿದ್ದೀವಿ. ಪೊಲೀಸ್ ಇಲಾಖೆ ಅದನ್ನ ರಿಜಿಸ್ಟರ್ ಮಾಡಿದೆ. ನಿಮ್ ತಕರಾರೆ ಸರ್, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿ. ಎಲ್ಲಾ ಅಧಿಕಾರಿಗಳು ಯಾಕೆ ಅಲ್ಲಿದ್ದಾರೆ ಅಂತ, ಎಲ್ಲಾ ರಾಜಕೀಯ ವ್ಯಕ್ತಿಗಳು ಯಾಕೆ ಸದಾಶಿವನಗರದಲ್ಲಿದ್ದಾರೆ? ಉತ್ತಮವಾದ ಗಾಳಿ, ಉತ್ತಮವಾದ ಬೆಳಕು, ಯೋಗ್ಯವಾದ ಸ್ಥಾನ ಇದ್ರೆ ಅಲ್ಲಿ ವಾಸಿಸೋದಕ್ಕೆ ಯೋಗ್ಯವಾಗಿರ್ತೈತೆ ಅಂತ ಪ್ರತಿಯೊಬ್ರು ಬಯಸ್ತಾರೆ. ನನಗೆ ಇಲ್ಲಿ ಎಲ್ಲಾ ರೀತಿಯಲ್ಲೂ ನಾವೇನ್ ಹೇಳ್ತೀವಿ, ಒಂದ್ ನಿಮಿಷ ಸರ್, ನೀವು ಕೇಳ್ತಾ ಇರುವಂತ ಪ್ರಶ್ನೆ ಯಾವ ರೀತಿ ಇದೆ? ಎಲ್ಲಾ ರಾಜಕೀಯ ವ್ಯಕ್ತಿಗಳು, ಎಲ್ಲಾ IAS ಆಫೀಸರ್ಗಳು, ಎಲ್ಲ KS ಆಫೀಸರ್ಗಳು ಯಾಕೆ ಸದಾಶಿವನಗರದಲ್ಲಿದ್ದಾರೆ? ಯಾಕೆ ಅವ್ರು ಯಾಕೆ ಬಂದು ಜಿಗಣಿಯಲ್ಲಿ ಇರಬಾರ್ದು? ಯಾಕೆ ಬಂದು ಎಲೆಕ್ಟ್ರಾನಿಸಿಟಿಯಲ್ಲಿ ಇರಬಾರ್ದು? ಯಾಕೆ ಅತ್ತಿಬೆಲೆ ಗಡಿ ಅತ್ತಿಬೆಲೆ ಬಳ್ಳೂರಲ್ಲೋ ಎಲ್ಲಾದ್ರೂ ಇರಬಾರ್ದು, ಅಥವಾ ಮೆಣಸಿನಲ್ಲಿ ಅಲ್ಲಿ ಹಾಕಿರ್ಬಾರ್ದು ಅನ್ನೋ ನಿಮ್ ಪ್ರಶ್ನೆ ಇದು. ಯಾಕೆ ನೀವು ಆ ರೀತಿ ಅನ್ಕೊಳ್ತೀರಾ? ಆಯ್ತು ಆಯ್ತು, ಒಂದ್ ನಿಮಿಷ ತಮ್ಗೆ ಹೇಳ್ತೀನಿ, ನಿಮ್ ಪ್ರಶ್ನೆ ಸಮಂಜಸವಾಗಿದೆ. ಇದು ಒಂದ್ ನಿಮಿಷ, ಇದು ಕರ್ನಾಟಕ ಜನತೆಗೆ ಗೊತ್ತಾಗ್ಲಿ, ಇಡೀ ಭಾರತದ ದೇಶದ ಪ್ರಜೆಗಳು ಪ್ರತಿಯೊಬ್ಬರಿಗೂ ಗೊತ್ತಾಗ್ಲಿ. ಯಾವುದೇ ಒಬ್ಬ ವ್ಯಕ್ತಿ ನಾನು ಇನ್ವೆಸ್ಟ್ ಮಾಡುವಂತ ದುಡ್ಡು, ನಾನ್ ಪರ್ಚೇಸ್ ಮಾಡುವಂತ ಜಾಗ, ನಾನ್ ಕಟ್ಟುವಂತ ಮನೆ ಇಂಥ ಸ್ಥಳದಲ್ಲೇ ಇರ್ಬೇಕು ಅಂತ ಅನ್ಕೊಳ್ಳೋದು ತಪ್ಪಾಗಿದ್ರೆ, ಉತ್ತಮವಾದ ಪ್ರಕೃತಿ, ಉತ್ತಮವಾದ ರಸ್ತೆಗಳು, ಉತ್ತಮವಾದ ಮೇಂಟೆನೆನ್ಸ್ ಇದಿರ್ಬೇಕಾದ್ರೆ ನಾವಿರ್ಬೇಕು ಅನ್ನೋದು ತಪ್ಪ. ನಾವೀಗ ಸ್ಥಳೀಯರು ಕೇಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಒಂದ್ ನಿಮಿಷ ಸರ್, ನಾವ್ ಹೇಳ್ತೀವಿ ಕೇಳಿಸ್ಕೊಳ್ಳಿ. ಈಗ ನಾವ್ ಹೇಳ್ತಿರೋದು ಇಷ್ಟೇ, ನಿಮ್ಗೆ ನಾವು ಹೋರಾಟ ಮಾಡ್ತಾ ಇರುವಂತ ಉದ್ದೇಶ ಏನಿದೆ ಅದು ಸಾರ್ವಜನಿಕವಾಗಿರ್ಬೇಕು, ನೊಂದವರ ಪರವಾಗಿರ್ಬೇಕು. ತುಂಬಾ ವಿಚಾರಗಳು ಹೇಳಿದ್ರು, ನಿಜವಾಗ್ಲೂ ಬಹಳ ಖುಷಿ ಆಗ್ತದೆ. CSIT ಉಗ್ರವಾದ ಶಿಕ್ಷೆ ಆಗ್ಲಿ, ಆ ಉಗ್ರವಾದ ಶಿಕ್ಷೆ ಆಗೋದಕ್ಕೆ ಪ್ರಪ್ರಥಮ ಒಂದ್ ನಿಮಿಷ. ಈಗ ಕಾನೂನಲ್ಲಿ ಸಾಕಷ್ಟು ನಿಮ್ಗೆ ಗೊತ್ತಿದೆ ಏನೇನು ಇದಿದೆ ಅಂತ, ಅದನ್ನೆಲ್ಲ ಮೀರಿ ಅವರು ಒಂದ್ ನಿಮಿಷ, ಕಾನೂನಲ್ಲಿ ಅದರದೇ ಆದಂತ ಅಧಿಕಾರಿಗಳಿರ್ತಾರೆ, ಅದರದೇ ಆದಂತ ಡಿಪಾರ್ಟ್ಮೆಂಟ್ಗಳು ಇರ್ತೈತೆ, ಪ್ರಾಧಿಕಾರಿಗಳು ಇರ್ತವೆ. ಇದನ್ನೆಲ್ಲ ವಂಚಿಸಿ ಅವ್ರು ಮೋಸ ಮಾಡೋರೆ ಅಂತಂದ್ರೆ ಹಂಗಾದ್ರೆ ಅಧಿಕಾರಿಗಳಲ್ಲಿ ಲೋಪ ಇರಲ್ವಾ? ನೀವ್ ಯಾಕೆ ಅಧಿಕಾರಿಗಳ ಪ್ರಶ್ನೆ ಮಾಡ್ತಾ ಇಲ್ಲ? ಅಧಿಕಾರಿಗಳ ಮುಖಾಂತರ ನೀವು ಒಂದ್ ನಿಮಿಷ, ಅಧಿಕಾರಿಗಳ ಮುಖಾಂತರ ನ್ಯಾಯ ಸಿಗೋದಾದ್ರೆ ಅಧಿಕಾರಿಗಳ ಮುಖಾಂತರನೇ ಹೋಗ್ಬೇಕು. ಅದೇ ನೀವು ಸ್ಟೇಷನ್ ಮುಂದೆ ಬಂದು ಒಂದು ಸ್ಟೇ ಇದೆ, ಸ್ಟೇ ಗ್ರೂಪ್ ನಮ್ ತೊಂದ್ರೆ ಇಲ್ಲ, ಹೋರಾಟ ಮಾಡಿ, ಮತ್ತೆ ಏನಾಗ್ಬೋದು ಪ್ರತಿಭಟನೆ ಮಾಡಿ. ಯಾವ ರೀತಿ ಇಲ್ಲಿ ಸ್ಥಳೀಯವಾಗಿ ಯಾವುದೇ ಒಬ್ಬ ದಲಿತರಿಗೆ ಏನು ಯಾವುದೇ ರೀತಿ ಇತ್ತೀಚೆಗೆ ನಾವು ಕಂಡಂತೆ 3 ವರ್ಷಗಳಿಂದ ಜಿಗಣಿ ಭಾಗದಲ್ಲಿ ಯಾವುದೇ ರೀತಿ ಕ್ರೈಮ್ ಆಕ್ಟಿವಿಟೀಸ್ ನಡೀತಾ ಇಲ್ಲ. ಸೊ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಇದೊಂಥರ ಗ್ರೇಟ್ ಅನ್ಸ್ತಾ ಇದೆ. ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲ ಈ ಭಾಗದಲ್ಲಿ ಏನೇನ್ ನಡೀತಾ ಇದೆ ಅಂತ. ತಮ್ಮ ಮುಂದೆ ಇಲ್ಲ, ನಾನು ಹೇಳ್ತೀನಿ, ನಾನು ಹೇಳೋದಕ್ಕೆ ಇಷ್ಟಪಟ್ಬಿಡ್ತೀನಿ, ನೀವು ಮಾತಾಡಿ. ಇಲ್ಲ, ನಿಮ್ ಪ್ರಶ್ನೆಗೆ ನಾನು ಕಾಲಾವಕಾಶ ಕೊಡ್ತೀನಿ. ಸಾಕಷ್ಟು ನೀವು ಏನ್ ಹೇಳ್ತಿದ್ರ, ಈಗ ತುಂಬಾ ಜನ ಯುವಕರು ಏನು ಹಾಳಾಗೋದಕ್ಕೆ ಏನೇನ್ ದಾರಿಗಳಿದೆಯೋ ಸಂಪೂರ್ಣವಾಗಿ ಬಂದಾಗಿದೆ. ನಿಮ್ಗೆ ಗೊತ್ತಾಗದೇ ಇರ್ಬೋದು, ಇಡೀ ಜಿಗಣಿ ಹೋಬಳಿಯಲ್ಲಿ ಯಾವ್ಯಾವ ಭಾಗದಲ್ಲಿ ಏನೇನ್ ಆಕ್ಟಿವಿಟೀಸ್ ನಡೀತಾ ಇತ್ತು, ಯಾವ್ಯಾವ ರೀತಿ ಇದು ಬ್ರೇಕ್ ಆಗಿದೆ ಅಂತ ಅಂದ್ಬಿಟ್ಟು ಈ 3 ವರ್ಷದಲ್ಲಿ ಅಧಿಕಾರಿಗಳು ನೋಡಿ ಸರ್, ಎಲ್ಲಾ ಅಧಿಕಾರಿಗಳು ಬರ್ತಾರೆ. ಅಧಿಕಾರಿಗಳು ಬಂದವರು ಯಾವ್ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಅನ್ನೋದು ಮುಖ್ಯವಾಗಿರ್ತೈತೆ.
ಈಗ ನಿಜ ಎಲ್ರಿಗೂ ನ್ಯಾಯ ಕೊಡ್ಸಕ್ಕಾಗಲ್ಲ. ಆ ನ್ಯಾಯ ಕೊಡ್ಸಕ್ಕಾಗದೇ ಇರೋ ರೀತಿಯಲ್ಲಿ ಒಂದೊಂದು ದಾರಿಯಲ್ಲಿ ಒಬ್ಬೊಬ್ರು ನ್ಯಾಯ ಕೊಡ್ಸಿರ್ಬೋದು. ಆಗಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದು ಇಲ್ಲಿ ಇಷ್ಟು ಜನ ನಾಯಕರುಗಳು ಅಥವಾ ಹೋರಾಟಗಾರರು ಇರಬೇಕಾದ್ರೆ ನಾನು ಬಂದು ಈಗ ಹೋರಾಟಗಾರರೆಲ್ಲ ಮಾಡ್ತಾ ಇರೋದು ಸರಿ ಇಲ್ಲ, ನಾನು ಒಬ್ಬನೇ ಬಂದು ಮಾಡೋದು ಸರಿ ಅನ್ನೋದು ನಿಮ್ಗೆ ಎಷ್ಟು ಮಟ್ಟಿಗೆ ಸರಿ? ಅವ್ರ ಜೊತೆ ತಾಲೂಕು ಅವ್ರು ಇದಾರಲ್ಲ ಸರ್, ಯಾರಿದ್ದಾರೆ? ಒಬ್ಬರದ ಹೆಸರು ಹೇಳಿ, ನೀವು ಯಾರಾದ್ರು? ತುಂಬಾ ಜನ ಸರ್, ಅಂಬರೀಶ್ ಅವರು ಇದ್ದಾರೆ, ಬೆಸ್ಮಳ್ಳಿ ಯಲ್ಲಪ್ಪನವರು ಇದ್ದಾರೆ. ಮತ್ತೆ ಅವ್ರಿಗೆ ಬರ್ತಾ ಇದ್ದಾರಾ? ಅವ್ರಿಗೆ ಬರ್ತಾ ಇದ್ದಾರಾ? ಅವತ್ತು ಇದ್ರಲ್ಲ. ಇವತ್ತು ಬರ್ತಾ ಇದ್ದಾರಾ? ಸರ್, ನಮ್ಮ ಪ್ರಶ್ನೆ ಇಷ್ಟೇ ಸರ್, ಒಂದ್ ನಿಮಿಷ ಇರಿ. ನಾನು ಹೇಳ್ತಾ ಇದ್ದೀನಿ ಇಷ್ಟೇ. 90% ನಾವು ಒಂದ್ ನಿಮಿಷ ಇದ್ದಾರೆ ಸರ್. ಇಲ್ಲಿ ಸ್ಥಳೀಯವಾಗಿ ನಾವ್ಯಾರು ನಿಮಿಷ ನೋಡಿ, ಅಲ್ಲಲ್ಲ ಆಯ್ತು, ಎಲ್ಲಾ ದೊಡ್ಡವರೇ. ಅಲ್ಲ, ನೀವು ಸರ್, ನೀವು ಒಂದು ನಿಮಿಷ. ನಾವು ನೀವು ದೊಡ್ಡವರು ಚಿಕ್ಕವರು ಅಂತ ನಾವ್ ಹೇಳಿಲ್ಲ. ನಿಮ್ಮಲ್ಲಿ ಮಾಡಿರೋದು ಅಲ್ಲ, ನಿಮ್ ಸರ್, ನಿಮ್ಮಲ್ಲಿ ನೋಡಿ, ಮಾಡಿರೋದು ಅದು ದೊಡ್ಡವರು ಅಂತ ಬ್ರದರ್, ನೀವು ನೋಡಿ, ಹೇಳಿಲ್ಲ. ಇಲ್ಲೊಂದು ನಿಮಿಷ. ಅದು ನಮ್ಗೆ ಸಂಬಂಧ ಇಲ್ಲ. ನೋಡಿ, ಅದು ಮಾತಾಡೋರಲ್ಲ. ಅದೇ ಒಂದು ನಿಮಿಷ. ದೊಡ್ಡವರೇ ಇದ್ದಾರೆ ಅಂತ. ಸರ್, ನೀವು ದೊಡ್ಡವರು ಚಿಕ್ಕವರು ಅಂತೆಲ್ಲ ಬ್ರದರ್, ಸರ್. ಇಲ್ಲೊಂದು ನಿಮಿಷ. ಹೋರಾಟಗಾರರೆಲ್ಲ ಹೋರಾಟಗಾರರು, ದೊಡ್ಡವರು ಚಿಕ್ಕವರು ಬ್ರದರ್, ಇಲ್ಲಿ ನೋಡಿ. ನೀವು ಹೇಳಿದ್ರೆ ನಾವು ದೊಡ್ಡವರು ಅಂತ ನೀವು ಹೇಳಿದ್ರಲ್ಲ. ನಾನು ಕೇಳ್ತಿರೋ ಕ್ವಶನ್ ಅಲ್ಲ, ನೀವು ಕೇಳಿದ ಕ್ವಶನ್. ನಾವು ಮಾತಾಡ್ಬೇಕಾಯ್ತು. ದೊಡ್ಡವರೇ ಅವ್ರ ಜೊತೆ ಇದ್ದಾರೆ ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳಿ ಸರ್, ಇನ್ನೊಂದು ನಿಮಿಷ ಕೇಳಿಸ್ಕೊಳ್ಳಿ. ಯಾರು ಹೇಳಿದ್ರು? ಪ್ರತಿಯೊಂದು ಹೋರಾಟಗಳನ್ನು 90% ಇದ್ದಾರೆ ಇದು. ಒಂದು ನಿಮಿಷ ಬ್ರದರ್. ಈಗ ಪ್ರತಿಯೊಂದು ಹೋರಾಟಗಳನ್ನು ಜೈ ಭೀಮ್ ಐಕ್ಯತೆ ವೇದಿಕೆಯಿಂದ ಪ್ರತಿಯೊಂದು ಹೋರಾಟಗಳಿಂದ ಎಲ್ಲಾ ಹೋರಾಟಗಳಲ್ಲೂ ನಾವಿದ್ದೀವಿ. ನಿಮ್ ಏನೋ ನಿಮ್ಮ ಕಣ್ಮುಂದೆ ನಾವು ಬರದೇ ಇರ್ಬೋದು. ಪ್ರತಿಯೊಂದು ಹೋರಾಟಗಳಲ್ಲೂ ನಾವಿರ್ತೀವಿ. ಆ ಕಾರ್ಯಕ್ರಮ ಶುರು ಆದಾಗಲಿಂದ ಅಂತ್ಯದವರೆಗೂ ನಾವಿರ್ತೀವಿ. ನೀವು ಅದು ಗಮನಿಸದೇ ಇರ್ಬೋದು. ಈ ಹಿಂದೆ ಆನೇಕಲ್ನಲ್ಲೇ ನಡೆದಂತ ಅರೆಬೆತ್ತಲೆ ಮೆರವಣಿಗೆಯಲ್ಲಿ ನಾವೇ ಮುಂಚೂಣಿಯಲ್ಲಿ ಇದ್ದೀವಿ. ನೀವು ಗಮನಿಸ್ತಾ ಈಗ ಇರ್ಬೋದು. ಒಟ್ಟಾರೆಯಾಗಿ ನಿಮ್ಮ ಮಂಜುನಾಥ್ ನಾವು ನಮ್ಮ ಉದ್ದೇಶ ಇಷ್ಟೇ, ಇಲ್ಲಿ ಯಾವುದೇ ರೀತಿ ದಲಿತರಿಗೆ ತೊಂದರೆ ಆಗ್ತಾರೆ, ಆ ರೀತಿ ಏನಾದ್ರು ತೊಂದರೆ ಆಗಿದೆ ಅದ್ರ ಜೊತೆ ನಾವು ಕೈ ಜೋಡಿಸೋಕೆ ರೆಡಿ ಇದ್ದೀವಿ. ದಲಿತರು ತೊಂದರೆ ಆಗ್ದಿರಾ ಮೊನ್ನೆ ಹೋರಾಟ ಮಾಡಿದ್ರ? ಎಲ್ಲಿ ದಲಿತರು ತೊಂದರೆ ಆಗ್ದಿರಾ? ಆನೇಕಲ್ ಬೃಹತ್ ಅರೆಬೆತ್ತಲೆ ಪರ್ಕೆ ಚಳವಳಿ ಈ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಾನು ಹೇಳೋ ಮಾತನ್ನು ಸ್ಪಷ್ಟತೆ ಇದೆ. ನಾನು ಹೇಳೋಂತ ಮಾತಲ್ಲಿ ಸ್ಪಷ್ಟತೆ ಇದೆ. ತಮ್ಗೇನಾದ್ರೂ ಗೊಂದಲ ಇದ್ರೆ ದಯಮಾಡಿ ತಾವು ಇಲ್ಲೇ ಪ್ರಶ್ನೆ ಕೇಳಿ. ನಾನು ಹೇಳ್ತಾ ಇದ್ದೀನಿ, ಆನೇಕಲ್ ಭಾಗದಲ್ಲಿ ಅದು AC ಮುಖಾಂತರ ತಾಲೂಕ್ ತಹಶೀಲ್ದಾರ್ ಮುಖಾಂತರ ಆಗ್ತಾರಂತ ಧೋರಣೆಗಳಿಗೆ ತಾಲೂಕ್ ಆಫೀಸ್ ಮುಂದೆ ನಾವು ಮಾಡಿದಂತ ಪ್ರತಿಭಟನೆ. ಹಾಗಾದ್ರೆ ಪ್ರೊಟೆಸ್ಟ್ ಮಾಡೋದಕ್ಕೆ ನಿಮ್ಗೆ ವಿರೋಧ ಅಷ್ಟೇ. ಪ್ರೊಟೆಸ್ಟ್ ಮಾಡ್ಲಿ, ನಾವು ಪ್ರೊಟೆಸ್ಟ್ ಮಾಡೋದಕ್ಕೆ ವಿರೋಧ ಅಲ್ಲ, ಆದ್ರೆ ಪ್ರೊಟೆಸ್ಟ್ ಮಾಡುವಂತ ವಿಧಾನ ಇದೆಯಲ್ವಾ, ಇದಕ್ಕೆ ನಮ್ ವಿರೋಧ ಇದೆ. ಅದು ಹಿಂಗೆ ಮಾಡ್ಬೇಕು ಕಾರ್ಯಕ್ರಮ ಅಂತ ನೀವು ಸರ್ ಹಿಂಗೆ ಮಾಡ್ಬೇಕು ಅಂತ ಏನಿಲ್ಲ ಸರ್. ಹಂಗಾದ್ರೆ ಒಂದ್ ನಿಮಿಷ ಸರ್, ಇಲ್ಲಿ 1000 ಜನ ವಾಸಿಸುವಂತ ಪ್ರದೇಶದಲ್ಲಿ 999 ಜನಕ್ಕೆ ಒಳ್ಳೇದಾಗ್ತಾ ಇರ್ಬೇಕಾದ್ರೆ ಒಬ್ಬರು ನಿಮ್ಗೆ ಏನೋ ಅಲ್ಲಿ ಲೋಪ ಕಂಡಿದೆ ಅಂತಂದ್ರೆ ಇಷ್ಟು ಹಂಗಾದ್ರೆ 999 ಜನನು ಏನಾದ್ರು ಆಗ್ಬೇಕು ಅನ್ನೋದ ನಿಮ್ಮ ಉದ್ದೇಶ ಆಗಿದ್ರೆ? ಹಾಗಾದ್ರೆ ಯಾರು ಹೋರಾಟ ಮಾಡ್ತಾರ ಅವ್ರು ಹೆಂಗ್ ಮಾಡ್ತಾರೆ ಅನ್ನೋದು ನಮ್ಮಿಂದ ಅನುಮತಿ ನಮ್ಮಿಂದ ಅಲ್ಲ ಸರ್, ಕಾನೂನಿನ ಅರಿವಿರ್ಬೇಕು. ಕಾನೂನಿನ ಅರಿವಿರ್ಬೇಕು. ನಾನು ವ್ಯಕ್ತಿಗತವಾಗಿ ತಗೊಂಡೋಗೋದಲ್ಲ ಸರ್, ವ್ಯಕ್ತಿಗತವಾಗಿ ಯಾರು ತಗೊಂಡೋಗೋದು. ಆದ್ರೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ, FIR ಆಗಿದೆ, ಅದು ಅರೆಸ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದೀರಾ. ಅರೆಸ್ಟ್ ಮಾಡೋದಕ್ಕೆ ಅವ್ರಿಗೆ ಸ್ಟೇ ತಗೊಂಡ್ಬಂದಿದ್ದಾರೆ. ಸರ್ ಮೊನ್ನೆ ಅದೇ ನಿಮ್ ಮುಂದೆ ಏನು ಪ್ರಶ್ನೆ ಏನು? ನಮ್ ಪ್ರಶ್ನೆ ಇಷ್ಟೇ, ನೀವು ಹೋರಾಟ ಮಾಡ್ಬಾರ್ದು. ಏನ ಹೋರಾಟ ನೀವು ಮಾಡಿ ಬೇಡ ಅಂತ ನಾವ್ ಹೇಳ್ತಾ ಇಲ್ಲ. ವಿರೋಧದ ಮಧ್ಯೆನೂ ಹೋರಾಟ ಯಾಕೆ ಅಂತ ಸರ್ ಮೊನ್ನೆ ದಲಿತರನ್ನ ಅರೆಸ್ಟ್ ಮಾಡೋದಲ್ಲ, ಯಾವ ಸ್ಟೇಷನ್ ಕರ್ಕೊಂಡ್ಬಂದಿದ್ರು? ಸರ್ ನಾವೇ ಇದ್ದೀವಿ ಸರ್. ಸ್ಟೇಷನ್ಗೆ ಯಾವ್ದು ಅಂತ ಗೊತ್ತಿರ್ಲಿಲ್ಲ ಸರ್. TTL ಕರ್ಕೊಂಡ್ಬಂದ್ರು. ಒಂದ್ ನಿಮಿಷ, ಯಾವ ಸ್ಟೇಷನ್ಗೆ ಅಂತ ಗೊತ್ತಿಲ್ಲ. ನಾವೆಲ್ಲ ಬೆಂಗಳೂರು ಕರ್ಕೊಂಡು ಹೋಗ್ತೇವೆ ಅನ್ಕೊಂಡಿದ್ದಿತ್ತು. ಸ್ಟೇಷನ್ ಮಾಡಿಲ್ಲ ಸರ್. ಜಿಗ್ನಿ ಸ್ಟೇಷನ್ ಬಂದಾಗ ಟೀ ಕೊಟ್ರು, ಊಟ ಕೊಟ್ರು, ಎಲ್ಲ ಕೊಡ್ಸಿದ್ದಾರೆ. ಆಮೇಲೆ ಇನ್ನೊಂದು ನಿಮಿಷ, ನಾನ್ ಮೊದಲೇ ಹೇಳಿದ್ದೀನಿ ನಿಮ್ಗೆ, ವಿಭಾಗದಲ್ಲಿ ಜಿಗಣಿ ಸ್ಟೇಷನ್ ಶ್ರೇಷ್ಠ ಅಲ್ಲ. ಜಿಗ್ನಿ ಸ್ಟೇಷನ್ ಶ್ರೇಷ್ಠ ಅಲ್ಲ. ಕಾನೂನು ಸುವ್ಯವಸ್ಥೆಯಲ್ಲಿ ಗೊತ್ತಾಗ್ತಾ ಇದೆ. ದಲಿತರ ಸಭೆಗಳು ಅದು ಒಂದೇ ಸ್ಟೇಷನ್ ಅಲ್ಲಿ ಮಾಡ್ತಿಲ್ಲ. ಹೇಳಿ, ಹಾಗಾದ್ರೆ ನೀವು ಅಟೆಂಡೆನ್ಸ್ ಕೊಡಿ. ನಿಮ್ಗೆ ಯಾವ್ದಾದ್ರು ಒಂದೇ ಒಂದು ಸ್ಟೇಷನ್ ಮಾಹಿತಿ ಇದ್ರೆ ಆನೇಕಲ್ ತಾಲೂಕಿನಾದ್ಯಂತ ಎಲ್ಲಾ ಸ್ಟೇಷನ್, ಆನೇಕಲ್ ಆಗ್ಬೋದು, ಹತ್ತಿಬೆಲೆ ಆಗ್ಬೋದು, ಸರ್ಜಾಪುರ ಆಗ್ಬೋದು, ಯಪ್ಪೋಡಿ ಆಗ್ಬೋದು, ಸೂರ್ಯನಗರ ಆಗ್ಬೋದು, ಯಾವ್ದಾದ್ರು ಒಂದೇ ಎಲ್ಲ ಫೇಸ್ಬುಕ್ ಪೇಜ್ಗಳಿದ್ದಾವೆ, ಪೊಲೀಸ್ ಸ್ಟೇಷನ್ ದಯವಿಟ್ಟು ನನ್ನ ಮನವಿ ಅದನ್ನು ದಯವಿಟ್ಟು ಗಮನಿಸಿ. ಸರ್ ನಾವು ಎಲ್ಲಾ ಸ್ಟೇಷನ್ಗೂ ಹೋಗ್ತೀವಿ, ನಾನು ಇಲ್ಲ ಅಂತ ಸರ್, ನೀವು ಹೋಗ್ಬೇಡಿ ಹೇಳ್ತೀನಿ. ಸರ್. ಸಭೆಗಳು ನಡೀತಾ ಇದೆ. ಒಂದ್ ನಿಮಿಷ ಸರ್, ಸಭೆಗಳು ನಡೀತಾ ಇದೆ. ಹೌದು. ಪ್ರತಿ ತಿಂಗಳು ನಡೀತಾ ಇದೆಯಾ ಅನ್ನೋದು ನನ್ನ ಪ್ರಶ್ನೆ. ನೀವು ಕೇಳಿದ್ಕೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ದಲಿತರಿಗೆ ಅಲ್ಲ ನಿಮ್ದು ಇಲ್ಲಿ ಸರ್, ನನಗೆ ಅವ್ರು ಯಾರು ಏನಿಲ್ಲ ಸರ್. ನಾನು ಸ್ಟೇಷನ್ಗೆ ಇದುವರೆಗೂ 6 ತಿಂಗಳಾಯ್ತು, ಇದುವರೆಗೂ ನಾನು ಒಳಗಡೆ ಹೋಗಿಲ್ಲ, ಸ್ಟೇಷನ್ ಒಳಗಡೆ ಹೋಗಿಲ್ಲ. ಆದ್ರೆ ಹೋದಂತ ಸಮಯದಲ್ಲಿ ಅಥವಾ ಯಾರಿಗಾದ್ರೂ ಅನ್ಯಾಯ ಆದಂತ ಸಮಯದಲ್ಲಿ ಸೂಕ್ತವಾದ ಸಲಹೆ ಕೊಟ್ಟು ಸ್ಪಂದಿಸ್ತಾ ಇದ್ದಾರೆ. ಇತ್ತೀಚೆಗೆ ಯಾವುದೇ ರೀತಿ ಏನು ರೌಡಿ ಶೀಟ್ಗಳಂತಾಗ್ಲಿ ಅಥವಾ ಗಾಂಜಾ ಅಂತ ಆಗ್ಲಿ ಅಥವಾ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗ್ಲಿ ಯಾವುದು ನಡೀತಾ ಇಲ್ಲ. ಆದ್ರೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ. ಈ ಮಧ್ಯೆ ನೀವು ಯಾವುದೇ ಗೊಂದಲನ ಇಲ್ಲಿ ಸೃಷ್ಟಿ ಮಾಡಬೇಡಿ ಅನ್ನೋದೇ ನಮ್ಮ ಇದು ಸರ್.
ಹೋರಾಟ ಮಾಡ್ತಾರೆ, ಅವ್ರು ಹೋರಾಟ ಮಾಡುವಂತದ್ದು ಇದನ್ನ ನೀವು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಿ. ಕಾನೂನು ರೀತಿಯಲ್ಲಿ ಬಗೆಹರಿಸ್ಕೊಳ್ಳಿ ಅಂತ ಬಿಡಿ, ಅವ್ರು ನೋಡ್ಕೊಳ್ತಾರೆ. ಧನ್ಯವಾದಗಳು. ಕರ್ನಾಟಕದಲ್ಲಿ ದಲಿತ ಸಂಘಟನೆ ಹುಟ್ಟುಹಾಕಿ 50 ವರ್ಷಗಳಾಗಿದೆ. ಈ ಕರ್ನಾಟಕದ ದುರಂತ ಏನು ಅಂತಂದ್ರೆ ಇವತ್ತು ಹೇಳ್ತೀನಿ, ಒಂದು ಕುಟುಂಬದ ವಿಚಾರವಾಗಿ ಸಂದೇಶದವರು ಇವತ್ತು ಅಂಬೇಡ್ಕರ್ ಸಾಹೇಬರನ್ನು ಇವತ್ತು ಬೀದಿನಲ್ಲಿ ತಂದು ನಿಲ್ಲಿಸಿದ್ದಾರೆ. ಏನು ಅಂತಂದ್ರೆ ನಿಸರ್ಗ ಬಡಾವಣೆಯ ಲಕ್ಷ್ಮೀನಾರಾಯಣ ಮತ್ತು ಅವ್ರ ಮಕ್ಕಳಿಗಿರುವಂಥ ತಕರಾರು, ಅವರ ಕುಟುಂಬದ ವ್ಯಾಜ್ಯಗಳಲ್ಲಿ ಸಂದೇಶರವರು ಯಾವುದೇ ದಲಿತರಿಗ ಯಾವುದೇ ಬಡವರಿಗ ಅನ್ಯಾಯದ ವಿಚಾರವಾಗಿ ಸಂದೇಶ ಧ್ವನಿ ಎತ್ತಲಿಲ್ಲ. ಒಂದರ್ಥ ಮಾಡ್ಕೊಳ್ಳಿ, CA ಸೈಟ್ಗಳು ಸರ್ಕಾರಕ್ಕೆ 1000 ಕೋಟಿ ನಷ್ಟ ಆಗಿಬಿಟ್ಟಿದೆ ಅನ್ನೋ ಒಂದು ವಿಚಾರವನ್ನು ಮಾತಾಡಿದ್ರು, ಹೋರಾಟವನ್ನು ಮಾಡಿದ್ರು. ಸಂದೇಶರವರು ಹೋರಾಟ ಮಾಡಬೇಕಾದಂಥ ಜಾಗ ಸರ್ಕಾರದ ಹಂತದಲ್ಲಿ, ಇದು ಕಂದಾಯ ಮಂತ್ರಿಗಳ ಮನೆಗಳ ಮುಂದೆ ಆಗಲಿ, ಇದು ಪ್ರಾದೇಶಿಕ ಆಯುಕ್ತರ ಕಚೇರಿ ಮುಂದೆ ಮಾಡ್ಬೋದಾಗಿತ್ತು. ಪಂಚಾಯಿತಿ ಮುಂದೆ CA ಸೈಟ್ಗಳು ಸೇಲ್ ಆಗಿಬಿಟ್ಟಿದೆ, 1000 ಕೋಟಿ ಸಾಲ ಸರ್ಕಾರಕ್ಕೆ ಲಾಸ್ ಆಗಿದೆ ಅಂತ ಅವ್ರ ವಾದ ಇತ್ತು. ಆದರೆ ನಮ್ಮ ದುರಂತ ಏನು ಅಂತಂದರೆ, ತಂದೆ ಮಕ್ಕಳ ಗಲಾಟೆಯಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿ ಯಾವ್ಯಾವ ದಿಕ್ಕಿಗೆ ಬಂದಿದೆ ಅಂತಂದರೆ CA ಸೈಟ್ಗಳ ವಿಚಾರವಾಗಿಯೇ ಅನ್ಯಾಯ ಆಗಿರ್ಬೋದು. ನಾವು ಅದಕ್ಕೆ ಪ್ರಶ್ನೆ ಮಾಡ್ತೀವಿ, ಸ್ಪಷ್ಟತೆ ಇಲ್ಲ ಹೇಳಿ. ಅಲ್ಲಲ್ಲ ಸ್ಪಷ್ಟತೆ ಅಂತಲ್ಲ. ಈಗ CA ಸೈಟ್ಗಳು ಕಿರ್ಕೊಂಡಿರೋರು ಅನ್ಯಾಯ ಆಗಿದ್ದಾರೆ ಅಂತ ಒಂದು ಕಡೆ ಮಾತಾಡ್ತಾರೆ, CA ಸೈಟ್ಗಳು ಸೇಲ್ ಮಾಡಿಬಿಟ್ಟಿದ್ದಾರೆ ಅಂತ ಒಂದು ಕಡೆ ಮಾತಾಡ್ತಾರೆ. ಈಗ ಇದು ಸಮಸ್ಯೆ. ತಂದೆ ಮಕ್ಕಳ ಗಲಾಟೆಯಲ್ಲಿ ಭರತ್ ರಾಜ್ ಅನ್ನೋನು ತಂದೆನಿಂದ ದೂರ ಆಗಿದ್ದಾನೆ, ನಿಸರ್ಗ ಬಡಾವಣೆಯ ಮಾಲೀಕರ ಮಗ. ಈಗ ಲಕ್ಷ್ಮೀನಾರಾಯಣ, ನಿಸರ್ಗ ಬಡಾವಣೆಯ ಲಕ್ಷ್ಮೀನಾರಾಯಣ ಮಗನಿಗೆ ಭಾಗಂಶ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಅಲ್ಲಿ ಇರುವಂತ ನಿವೇಶನಗಳಲ್ಲಿ ಅದೇ ಇವತ್ತು ಸಂದೇಶವರು ಸಂದೇಶವರು ಅಂಬೇಡ್ಕರ್ ಅವರನ್ನ ಇವತ್ತು ತಂದು ಇಲ್ಲಿ ನಿಲ್ಲಿಸಿರೋದು ಅದೇ ವಿಚಾರವಾಗೇನೆ. ಬೇರೆ ವಿಚಾರ ಯಾವ್ದಕ್ಕೆ ಸಂದೇಶವರು ಇವತ್ತು ಹೋರಾಟಗಳು ಮಾಡಿದ್ದಾರೆ? ನಾವು ಸ್ಟೇ ವಿಚಾರನೆ ಕರ್ನಾಟಕ ದುರಂತ ಅಂತಂದೆ ನಾನು. ಒಂದು ಕುಟುಂಬಕ್ಕೋಸ್ಕರ ಅಂಬೇಡ್ಕರ್ ಅವರನ್ನ ಬೀದಿಗೆ ತಂದಿಟ್ಟು ಬಿಟ್ಟು ಹೋರಾಟ ಮಾಡಿ ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವು ಬಳಸ್ಕೊಳ್ಳೋದು ನಾವು ಖಂಡಿಸ್ತೇನೆ, ನಾನು ಖಂಡಿಸ್ತೇನೆ. ಕಂದಾಯ ಇಲಾಖೆಯ ಸಮಸ್ಯೆ ಇದ್ರೆ ಕಂದಾಯ ಮಂತ್ರಿಗಳು ಅಥವಾ ಸ್ಥಳೀಯವಾಗಿ ಮಾತಾಡೋದು ಯಾರು? ಹೌದು. ಈಗ 1000 ಕೋಟಿ ನಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಸಂದೇಶರವರು ಹೇಳಿದ್ರು, ಸರ್ಕಾರಕ್ಕೆ ನಷ್ಟ ಆಗಿದೆ ಅಂತ. ಆ ಹೋರಾಟ ಈಗ ನಮ್ಮ ಪಂಚಾಯತ್ ಆಫೀಸ್ ಮುಂದೆ ಹೋರಾಟ ಮಾಡಿಬಿಟ್ರೆ 1000 ಕೋಟಿ ಬಡಾವಣೆಯವರು ಬರೆಸೋದಿಲ್ಲ. ಮಾಡ್ಬೇಕಾಗಿ ಅದನ್ನೇ ಹೇಳಿದ್ರು. ಈ ಕರ್ನಾಟಕದ ದುರಂತ, ದಲಿತ ಸಂಘಟನೆಗಳ ದುರಂತ ಒಂದು ಕುಟುಂಬಕ್ಕೋಸ್ಕರ ಇನ್ನೊಂದು ದಲಿತರಿಗೆ ಅನ್ಯಾಯ ಆಗಿದೆ, ದಲಿತ ವಿರೋಧಿ ಅಂತ ಹೇಳ್ಬಿಟ್ಟು ಇವತ್ತು 25ನೇ ತಾರೀಕು ಕಾರ್ಯಕ್ರಮ ಮಾಡೋದಕ್ಕೆ ಹೊರಟಿದ್ದಾರೆ. ಇಲ್ಲಿ ಸ್ಥಳೀಯವಾಗಿ ನಾವಿದ್ದೀವಿ. ಯಾರಿಗೆ ಸರ್ ಸಂದೇಶ ಕಾನೂನು ಅರಿವು ಇದ್ದೇನೆ ಮಾಡಿ ಇದು ಮಾಡ್ತಾ ಇರೋದು. ಅಲ್ಲಲ್ಲ ಈಗ ನಮ್ಮ ಸ್ಥಳೀಯವಾಗಿ ಯಾವುದೇ ಪದಾಧಿಕಾರಿಗಳಿಗೂ ಇಲ್ಲಿ ದಲಿತ ವಿರೋಧಿ ಧೋರಣೆ ಮಾಡ್ತಾ ಇದ್ದಾರೆ ಅಂತ ನಮಗೆ ಎಲ್ಲೂ ಕಂಡು ಬಂದಿಲ್ಲ. ನೀವು ಕೋಲಾರದಿಂದ ಬಂದು ಇಲ್ಲಿ ನೀವು ಹೋರಾಟ ಮಾಡಿ ನೀವು ಅಲ್ಲಿ ಹೊರಟು ಬಿಟ್ಟು ನೀವು ಪತ್ರಿಕಾಗೋಷ್ಠಿ ಯಾವ ಮಾಡ್ಬೇಕು ಗೊತ್ತಾ? ಪ್ರತಿಭಟನೆ ಮಾಡಿದಾಗ ಅವ್ರ ಜೊತೆ ಯಾವ್ದೋ ಆನೇಕಲ್ ತಾಲೂಕರು ಇಲ್ಲ ಅಂದ ಮೇಲೆ ಮಾಡ್ಬೇಕಾಯ್ತು. ನೀವು ನಮಗೆ ಮಾಹಿತಿ ಕೊಟ್ಟಿಲ್ಲ, ಹೆಂಗ್ ಪ್ರತಿಭಟನೆ ಮಾಡೋದು? ಭಾಗದಲ್ಲಿ ಇರುವಂತ ಜನ ಈಗ ಸ್ಥಳೀಯ ಆನೇಕಲ್ಲಲ್ಲಿ ಮಾಡಿದ್ರೆ ಆನೇಕಲ್ಲ ಪೊಲೀಸ್ ಠಾಣೆ ಇದೆ, ಅಲ್ಲಿ ಯಾವ ಧೋರಣೆ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಜಿಗಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ನಮ್ಮ ಗಮನಕ್ಕೆ ಬಂದಾಗ ಯಾವುದೇ ದಲಿತ ವಿರೋಧಿ ನೀತಿ ನಮ್ಗೆ ಕಂಡು ಬಂದಿಲ್ಲ. ನಿಮ್ಮ ಹೋರಾಟವನ್ನು ತಿದ್ದುಕೊಳ್ಬೇಕು, ಈ ದಲಿತ ವಿರೋಧಿ ಅನ್ನೋದನ್ನ ದಯವಿಟ್ಟು ತಿದ್ದುಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ, ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತ ಕೋರ್ತಾ, ಇದೇನು ಇವತ್ತು
ವಿಚಾರ ಒಂದು ಇವತ್ತೊಂದು ಇದು ಮಾಡ್ತಾ ಇದೀವಿ. ದಲಿತ ಸಂಘಟನೆಯಿಂದ ಏನೋ ಸಂದೇಶ ಅವರ ವಿರೋಧವಾಗಿ ಏನೋ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಇದು ಮಾಡ್ತಾ ಇದ್ದಾರೆ. ಬಟ್ ನಾವು ಯಾವುದೇ ಕಾರಣಕ್ಕೂ ವಿರೋಧ ಮಾಡೋಕ್ಕೋಸ್ಕರ ಅಂತೂ ಇಲ್ಲಿ ಬಂದಿಲ್ಲ. ನಾವು ಬಂದಿರೋದೇನಂದ್ರೆ ಅವರು ಎಷ್ಟು ನಿಜ ಎಷ್ಟು ಸುಳ್ಳು ಹೇಳ್ತಾರೆ ಅನ್ನೋದು ನಾನು ಆಲ್ರೆಡಿ ಮಾಧ್ಯಮಗಳ ಮುಖಾಂತರ ಹೇಳಿದ್ದೀನಿ. ಏನಕ್ಕೆ ಅಂದರೆ ಅವರು ನಾನಿಂದ ತಿಳಿದ ಮಟ್ಟಿಗೆ ಅವ್ರಿಗೆ ಕಾನೂನಿನ ಜ್ಞಾನ ಅರಿವು ಇಲ್ಲ ಅಂತ ನಾನು ಬಯಸ್ತೀನಿ. ಯಾಕೆ ಅಂದರೆ ನೀವು ನೋಡ್ಬೋದು ಅವರು ಎಲ್ಲ ಮಾಧ್ಯಮಗಳ ಮುಖಾಂತರ ಕೂಡ ಅವ್ರು ಹೇಳ್ತಾ ಇರೋದೆಲ್ಲ ಪ್ರತಿಯೊಂದು ಸುಳ್ಳು ಅಂತ ನಾನು ಬಯಸ್ತೀನಿ. ಯಾಕೆ ಅಂದರೆ ನೀವೇ ನೋಡಿದ್ದೀರಾ, ಲಾಸ್ಟ್ ಟೈಮ್ ಬರ್ತಾರೆ ಪಂಚಾಯತಿ ಮುಂದೆ ಹೇಳ್ತಾರೆ PDO ಸರ್ ನಮ್ಗೆ ಸಾಥ್ ಕೊಡ್ತಾ ಇದ್ದಾರೆ, ಒಳ್ಳೆಯರಿದ್ದಾರೆ PDO ಅವರು, ಎಲ್ಲರೂ ನಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ, ಎಲ್ಲ PDO ಚೆನ್ನಾಗಿದ್ದಾರೆ ನಮ್ಮ ಜೊತೆ ಅಂತೇಳಿ ಒಂದು ಮಾಧ್ಯಮದಲ್ಲಿ ಹೇಳಿಕೆ ಕೊಡ್ತಾರೆ. ವಿತಿನ್ ಆನೇಕಲ್ಗೆ ಹೋಗ್ತಾರೆ, ಸರ್ ಹೊಸ್ದಾಗಿ ಬಂದಿದ್ದೀರಾ EO, ನೀವೆಲ್ಲ ಕರೆಕ್ಟ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ, ನೀವೆಲ್ಲ ಇದು ಮಾಡ್ತಾ ಇದ್ದೀರಾ, ಈ ಕೂಡಲೇ ಬಂದ ತಕ್ಷಣ ನನಗೆ ಅನುಮತಿ ಕೊಟ್ಟಿದ್ದೀರಾ, ಈ ಲೆಟರ್ ಕೊಟ್ಟಿದ್ದೀರಾ, ಲೆಟರ್ ಟೈಪ್ ಮಾಡ್ಕೊಟ್ಟಿದ್ದೀರಾ ಅಂತೇಳಿ ಅವ್ರಿಗೂ ಹೇಳ್ತಾರೆ. ಆಮೇಲೆ ಮೊನ್ನೆ ಗ್ಯಾರಂಟಿ ನ್ಯೂಸಲ್ಲಿ 1 ಅವರ್ ಪ್ರೋಗ್ರಾಮ್ ಮಾಡ್ತಾರೆ. ಆ ಪ್ರೋಗ್ರಾಮಲ್ಲಿ ನೀವು ನೋಡ್ಬೋದು, ನಾನು ಯಾರು ಪೊಲೀಸ್ ಪರವಾಗಿ ಆಗಲಿ ಕಂಪ್ನಿ ಪರವಾಗಿ ನಾನು ಯಾವುದೇ ಕಾರಣಕ್ಕೂ ಇವತ್ತು ನಾನು ಕಂಪ್ನಿ ವಿರೋಧವಾಗಿಯೇ ಮಾತಾಡೋದು, ಕಂಪ್ನಿ ವಿರೋಧಿನೇ ನಾನು, ಬಟ್ ಸಾರ್ವಜನಿಕರ ಪರವಾಗಿದ್ದೀನಿ. ಹೇಳೋ ಉದ್ದೇಶ ಏನಂದ್ರೆ ಸಾರ್ವಜನಿಕರಿಗೆ ಒಂದು ಅರಿವು ಮೂಡಬೇಕು. ಏನು ನಾವು ಮಾತಾಡ್ತಾ ಇದ್ದೀವಿ, ಸಂದೇಶ ಅವ್ರು ಏನು ಮಾತಾಡಿದ್ದಾರೆ, ಉತ್ತರ ಹೇಳಿದ್ದಾರೆ, ಫೇಸ್ಬುಕ್ಗಳಲ್ಲಿ ಟಿವಿಗಳಲ್ಲಿ ಏನು ಹೇಳ್ತಾ ಇದ್ದಾರೆ, ಇದು ಸರಿಯೋ ತಪ್ಪೋ ಅನ್ನೋದನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಉದ್ದೇಶಪರವಾಗಿ ಯಾಕೋ ತೇಜೋವಧೆ ಮಾಡ್ತಾ ಇಲ್ಲ, ಇಷ್ಟೇ ನಾನು ಹೇಳ್ತಾ ಇರೋದು. ಮೊನ್ನೆ ಆ ಗ್ಯಾರಂಟಿ ನ್ಯೂಸಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾರೆ, ಇನ್ಸ್ಪೆಕ್ಟ್ರು ಭಾರಿ ಒಳ್ಳೆಯವರು, ನಮಗೆ ಅಟ್ರಾಸಿಟಿ ಕೇಸ್ ಹಾಕೋದಕ್ಕೆ ನಮ್ಮ ಪರವಾಗಿದ್ದಾರೆ, ನಮ್ಮ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ನಮ್ಮ ಪರವಾಗಿದ್ದಾರೆ ಅಂತೇಳಿ ಹೇಳಿಕೆ ಕೊಟ್ಟು ಮಾತಾಡಿದ್ರು. ಯಾವುದೇ ರೀತಿ ಹಣದ ಆಮಿಷ ಯಾವುದೇ ರೀತಿ ಇಲ್ಲ, ಭಾಳ ತುಂಬ ಒಳ್ಳೆಯವರು, ಹಂಗೆ ಹಿಂಗೆ ಅಂತೇಳಿ ಹೇಳ್ಕೊಂಡು ಒಂದು ನ್ಯೂಸಲ್ಲಿ ಗ್ಯಾರಂಟಿ ನ್ಯೂಸಲ್ಲಿ ಹೇಳಿದ್ರು. ಈಗ ನನಗೆ ಗೊತ್ತಿಲ್ಲ, ಈಗ ಇವತ್ತು ನೋಡ್ತಾ ಇದ್ದೀನಿ, ನಾನು ಕೂಡ ನಿಮಗೆ ಹೇಳ್ತಾ ಇದ್ದೀನಿ. ಆಗಲೇ ಇಲ್ಲ ನನಗೆ ಪೊಲೀಸ್ ವಿರೋಧಿ, ನಾನು ತಮಟೆ ಚಳವಳಿ 25ನೇ ತಾರೀಕು ಇಟ್ಕೊಂಡಿದ್ದೀನಿ. ಹೇಗೆ ಹೇಳ್ತಾರೆ ಅಂದರೆ ನೋಡಿ, ಯಾವಾಗ ಅವ್ರ ಪರವಾಗಿ ಅವ್ರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅರೆಸ್ಟ್ ಮಾಡಿಲ್ಲ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ತಮಟೆ ಚಳವಳಿ ಮಾಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಸಮಂಜಸ ಅನ್ನೋದು ಯೋಚನೆ ಮಾಡಿ. ನಿಮಗೆ ಕಾನೂನು ಅರಿವಿದೆ, FIR ಆಗಿದೆ, FIR ಅಲ್ಲಿ ನನಗೆ ಅಂತ ಅನುಭವ ಇಲ್ಲ, ಕಾನೂನು ಬಗ್ಗೆ ಅಷ್ಟೊಂದು ತಿಳಿದಿರೋನಲ್ಲ ನಾನು. ನನಗೇನೋ ಒಂದು ಸಣ್ಣ ಪುಟ್ಟ ಯಾರೋ ಹಿಂಗೆ ಮಾಧ್ಯಮ ಮುಖಾಂತರ ಸಣ್ಣ ಪುಟ್ಟ ತಿಳಿದಿರುವಂಥ ವಿಚಾರಗಳು ನಾನು ಹೇಳ್ತೀನಿ. ನಿಮ್ಮ FIR ಆದ ತಕ್ಷಣ, ಅಟ್ರಾಸಿಟಿ ಕೇಸಲ್ಲಿ FIR ಆದ ತಕ್ಷಣ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಅವರ ವಿವೇಚನೆಗೆ ಬಿಟ್ಟಿದ್ದು, DYSP ವಿವೇಚನೆಗೆ ಬಿಟ್ಟಿದ್ದು, ಅರೆಸ್ಟ್ ಮಾಡಬೇಕಾ ಬಿಡಬೇಕಾ, ಅದರಲ್ಲಿ ಎಷ್ಟು ಕೇಸಲ್ಲಿ ಎಷ್ಟು ಸಮಂಜಸವಾಗಿದೆ, ಇದು ನಡೆದಿದೆಯಾ ಇಲ್ವಾ ಅನ್ನೋದು ತಾತ್ಕಾಲಿಕವಾಗಿ ಯಾವುದೋ ರೀತಿಯಲ್ಲಿ ಒಂದು FIR ಅಂತೂ ಆಗಿದೆ ಅವ್ರ ಮೇಲೆ, ಆಗಿರೋದು ನಿಜ, ಆಗಿರೋದ್ರಿಂದ ಅವ್ರು ಮಾಡಿದ್ದಾರೆ. ಆದಮೇಲೆ ಅವ್ರನ್ನ ಅರೆಸ್ಟ್ ಮಾಡೋದು ಬಿಡೋದು ಯಾರಿಗೆ ಸಂಬಂಧಪಟ್ಟಿದ್ದು, DYSPಗೆ ಸಂಬಂಧಪಟ್ಟಿದ್ದು. ಅವ್ರು ಅರೆಸ್ಟ್ ಮಾಡ್ಬೋದು, ನೋಟಿಸ್ ಕೊಡ್ತಾರೆ, ನೋಟಿಸ್ ಕೊಟ್ಬಿಟ್ಟು ಅವ್ರನ್ನ ಉತ್ತರ ಕೇಳ್ಬೋದು. ಆ ನೋಟಿಸ್ ಕೊಡುವಂಥ ಸಮಯದಲ್ಲಿ ಈಗ ನೀವೇ ನೋಡ್ಬೋದು, ಯಾರೋ ಒಬ್ರು ಅಟ್ರಾಸಿಟಿ ಆದ ತಕ್ಷಣ ನಾನು ಕೂಡ ಇವತ್ತು ತಪ್ಪಿಸ್ಕೊಂಡೋಗಿ ಎಲ್ಲೋ ಇರ್ತೀವಿ, ಇದಕ್ಕಾಗ್ತೀವಿ, ಬೇಲ್ಗೆ ಅಪ್ಲೈ ಮಾಡ್ಕೊಂಡು ಎಲ್ಲೋ ಬರ್ತೀವಿ. ಯಾಕಂದ್ರೆ ನಾವು ಕಾನೂನು ರೀತಿಯಲ್ಲಿ ತಪ್ಪಿಸ್ಕೊಳ್ಬೇಕು, ಏನೋ ಒಂದು ದಾರಿಗೆ ಹುಡುಕಿರ್ತೀವಿ. ಅವ್ರಿಗೂ ಕೂಡ ನೋಟಿಸನ್ನ ಸರ್ವ್ ಮಾಡಿದ್ದಾರೆ. ಅವರು ತಗೊಳ್ಳೋಂಥ ಪರಿಸ್ಥಿತಿಯಲ್ಲಿ ಅವ್ರು ಇರಲಿಲ್ಲ, ಖಾಲಿಯಾಗಿದ್ದಾರೆ. ಹಾಗಾಗಿ ಅವರು ಕೂಡ ಇದು ಮಾಡಿಲ್ಲ. ಬಟ್ ಅರೆಸ್ಟ್ ಮಾಡಿ ಅಂದ್ರೆ ಅಷ್ಟೊಳಗೆ ಅರೆಸ್ಟ್ ಆಗೋದ್ರೊಳಗೆ ಇವರು ಸ್ಟೇ ತಂದಿದ್ದಾರೆ. ಯಾರೋ ಸಂಬಂಧಪಟ್ಟವರು ಯಾರಿದ್ದಾರೆ ಅವರು ಸ್ಟೇ ತಂದಿದ್ದಾರೆ. ಆ ಸ್ಟೇ ಆದ್ಮೇಲೂ ಕೂಡ ನೀವು ನೋಡಿದ್ದೀರಾ, ಮತ್ತೆ ಮಾಧ್ಯಮಗಳಲ್ಲಿ ಫೇಸ್ಬುಕ್ಗಳೆಲ್ಲ ಅವ್ರು ಮಾತಾಡಿದ್ದಾರೆ. ಇದು ಎಷ್ಟು ಸಮಂಜಸ ಅಂತ. ಪೊಲೀಸರು ಹೇಗೆ ಅರೆಸ್ಟ್ ಮಾಡ್ತಾರೆ ಸ್ಟೇ ತಂದ ಮೇಲೆ? ಇದು ನನ್ನ ಕ್ವಶನ್ ಅಷ್ಟೇ. ಇವರು ಉತ್ತರ. ಇನ್ನ ನೆಕ್ಸ್ಟ್ EO ಮುಂದೆ ಹೇಳ್ತಾರೆ, BMRD ಅಧಿಕಾರಿಗಳು, ನೀವೇ ಹೇಳಿದ್ದೀರಾ, BMRD ಅಧಿಕಾರಿಗಳು ಮೂಲತಃ ಕಾರಣ ಏನು ನಮ್ಮ CM ಪಾರ್ಕ್ಗಳಿಗೆ ಮೂಲ ಕಾರಣ ಆಗುತ್ತಾ? BMRD ಅಧಿಕಾರಿಗಳೇ. CM ಪಾರ್ಕ್ಗಳನ್ನ ಹಾಳು ಮಾಡಿರೋದು ಇವತ್ತು BMRD ಅಧಿಕಾರಿಗಳು. ಯಾಕೆ ಅಂದ್ರೆ ಒಂದು ಪ್ಲಾನ್ ಅನ್ನ ತಗೊಂಡೋಗಿ ಕೊಟ್ಟಾಗ ಆ ಪ್ಲಾನಿಗೆ ತಕ್ಕಂಗೆ ಆ ಜಾಗದಲ್ಲಿ ಏನಿದೆ ಏನು ಇದೆ, ಡೆವಲಪ್ ಆಗಿದೆಯಾ, ಫುಲ್ಲಿ ಡೆವಲಪ್ಮೆಂಟಾ, ಅರ್ಧ ಡೆವಲಪ್ಮೆಂಟಾ, ಆಗಿದೆಯಾ ಇಲ್ವಾ ಅಂತ ಖುದ್ದು ಪರಿಶೀಲನೆ ಮಾಡಬೇಕು. ಯಾರೋ ಬರೋದಿಲ್ಲ, ಎಲ್ಲೋ ಕೂತ್ಕೊಂಡಿರ್ತಾರೆ, ಅಲ್ಲೇ ಸೈನ್ ಮಾಡಿ ಕಳಿಸ್ತಾರೆ. ಆವಾಗ ಏನ್ ಮಾಡ್ತಾರೆ ಇವರು, ಎಕ್ಸ್ಟೆಂಡ್ ಹೋದಾಗ ಇಲ್ಲೆಲ್ಲೋ CM ಪಾರ್ಕ್ ಅಂತ ತೋರಿಸಿರ್ತಾರೆ. ಆ CM ಪಾರ್ಕ್ ಅಲ್ಲಿ ಏನ್ ಮಾಡ್ತಾರೆ, ಎಕ್ಸ್ಟೆಂಡ್ ಹೋಗ್ತಾರೆ, ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಾಗ ಈ CM ಪಾರ್ಕ್ಗಳು ಅಲ್ಲಿ ಉಳ್ಕೊಳ್ತವೆ. ಅದಕ್ಕೆ ಯಾವುದೇ ರೀತಿ ಪರಿತ್ಯಾಜ್ಯನ ಮಾಡ್ಕೊಳ್ಳಲ್ಲ. 20 ಪ್ಲಾನ್ ತಗೊಂಡಿದ್ದಾರೆ. 20 ಪ್ಲಾನ್ ಅಲ್ಲಿ 12 ಪ್ಲಾನಿಗೆ ಪರಿತ್ಯಾಜ್ಯನ ಮಾಡ್ಕೊಂಡಿದ್ದಾರೆ. ಯಾರು ಆನೇಕಲ್ ಪ್ಲಾನಿಂಗ್ ಅಥಾರಿಟಿಯವರು. 12 ಪ್ಲಾನ್ಗೂ ಕೂಡ ನಾನೇ ಖುದ್ದು ಹೋರಾಟ ಮಾಡಿ ಅವರುಗಳನ್ನ ಕರ್ಕೊಂಡ್ಬಂದು 12 CM ಪಾರ್ಕ್ ಸೈಟ್ಗಳಿಗೆ ನಾವು ಬೇಲಿಯನ್ನು ಹಾಕ್ಸಿರ್ತೀವಿ. ನೀವು ಬ್ಲೂಮ್ ಟಿವಿಲಿ ಬಂದಿದೆ, ಎಲ್ಲ ಇದರಲ್ಲೂ ನಾವು ಬಂದಿದೆ. ಆಮೇಲೆ ಅಲ್ಲಲ್ಲ ಆಯ್ತು, ಖಾಸಗಿ ವಾಹಿನಿಗಳಲ್ಲಿ ಬಂದಿದೆ. ಬಂದು ಎಲ್ಲ ಟಿವಿಗಳಲ್ಲಿ ಹಾಕಿದೀವಿ, ನೋಡಿದ್ದೀರಾ ನೀವು ಕೂಡ. ಅದಾದ್ಮೇಲೆ ಏನಾಗ್ತದೆ ಅಂದ್ರೆ, ಈಗ ಒರಿಜಿನಲ್ CM ಪಾರ್ಕ್ಗಳಲ್ಲಿ ಒಂದು 150 ಸೈಟ್ಗಳಲ್ಲಿ ಮನೆಗಳು ಕಟ್ಕೊಂಡಿರೋದು ಇದೆ. ಅದು ಏನಾಗ್ತದೆ ಅಂದ್ರೆ, ನಾನು ಕೂಡ ಹೋರಾಟ ಮಾಡಿರೋನೆ, ಎಲ್ಲನೂ ಹೋಗಿರೋನೆ. BMRD ಇಂದ ನನಗೂ ಸಹ ಅನುಭವ ಇರಲಿಲ್ಲ. ಹೋಗ್ತಾ 21ರಿಂದ ಹೋರಾಟ ಮಾಡಿದಾಗ ನನಗೆ ತಿಳಿದು ಬಂದಿದ್ದೇನೆಂದ್ರೆ, ಎಲ್ಲೇ ಹೋದ್ರು ಸರ್ ರಿಲಿಂಕ್ವಿಶ್ಮೆಂಟ್ ಆಗಿದೆಯಾ ಆ ಜಾಗಕ್ಕೆ ಅಂತ ಕೇಳ್ತಾರೆ. ಆವಾಗ ರಿಲಿಂಕ್ವಿಶ್ಮೆಂಟ್ ಆಗಿಲ್ಲ ಅಂದಾಗ ಅದು
ನನಗೆ ಗಣನೆಗೆ ಬರೋದಿಲ್ಲ. ಯಾಕಂದ್ರೆ EC ಕೂಡ ರಾಜ್ಯಪಾಲರ ಪಾರ್ಕ್ ಬರುತ್ತೆ, ರಾಜ್ಯಪಾಲರಿಗೆ ಹೆಸರು ಬರುತ್ತೆ, ರಾಜ್ಯಪಾಲರ ಹೆಸರಲ್ಲಿ EC ಬರೋದಿಲ್ಲ. CA ಒಂದು BMID ಆನಿಕಲ್ ಪ್ಲಾನಿಂಗ್ ಅಥಾರಿಟಿ ಬರುತ್ತೆ, ಅವರ ಹೆಸರಲ್ಲಿ ಅದು ಇರೋದಿಲ್ಲ. ಹಾಗಾಗಿ ಯಾವುದೂ ಇಲ್ಲದೆ ಇರೋದ್ರಿಂದ ಆ ಖಾಲಿ ಜಾಗದಲ್ಲಿ ಏನು CA ಪಾರ್ಕ್ ಅಂತ ತೋರಿಸಿದಾರೋ ಆ ಜಾಗಕ್ಕೆ ನಾವು ಬೇಲಿಯನ್ನು ಹಾಕೋದಕ್ಕೆ ಆಗೋದಿಲ್ಲ. ಇದೇ ಅಧಿಕಾರಿಗಳು ಕೂಡ ಹೇಳ್ತಾರೆ, ಸರ್ ನಮಗೆ ಯಾವುದೇ ಪವರ್ ಇಲ್ಲ ಅಲ್ಲಿ ಹಾಕೋದಕ್ಕೆ ಹೋಗೋದಕ್ಕೆ ಅಂತೇಳಿ. ಅದಕ್ಕೆ ನಾವೇನ್ ಮಾಡ್ತೀವಿ, ಪಂಚಾಯತಿ ಒಳಗೆ ಒಂದು ರೆಗ್ಯುಲೇಷನ್ ಮಾಡ್ಕೊಳ್ತೀವಿ. ಇದು ಹೀಗೆ ಬಿಟ್ಟರೆ ಆಗೋದಿಲ್ಲ. ನಾಳೆ ದಿವಸ ಮುಂದೊಂದು ದಿವಸ ಮತ್ತೆ ತೊಂದರೆ ಆಗ್ತದೆ, ನಾಳೆ ದಿವಸ ಇದು ದೊಡ್ಡ ಎಮ್ಮರವಾಗಿ ದೊಡ್ಡದಾಗಿ ಬೆಳೀತದೆ ಅಂತ ನನಗೆ ಗೊತ್ತಿದ್ದು ಕೂಡ ನಾವೇನ್ ಮಾಡಿದ್ವಿ, ಎಲ್ಲ ದಾಖಲಾತಿಗಳನ್ನ ತಗೊಂಡು ಲೋಕಾಯುಕ್ತ ತನಿಖೆ ಕೊಟ್ವಿ. ಲೋಕಾಯುಕ್ತ ತನಿಖೆಯಲ್ಲಿ ಏನ್ ಕೊಟ್ಟರು, ಸರ್ ಇದು ನಮ್ಗೆ ಬರೋದಿಲ್ಲ, ಇದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅದು. ಯಾಕಂದ್ರೆ ನನ್ನ ಹತ್ರ ಇರೋ ದಾಖಲಾತಿಗಳು ಏನಿದೆ ಅಷ್ಟು ತಂದು ಕೊಟ್ಟಿದ್ದೀನಿ, ಇನ್ನು ಹೆಚ್ಚಿನ ಮಾಹಿತಿ ನಾವು ಕೊಡೋಕೆ ಆಗೋದಿಲ್ಲ. ಅಲ್ಲಿಗೆ ನಾವೇನ್ ಮಾಡಿದ್ವಿ, ಅಲ್ಲಿಂದ ಬಿಟ್ವಿ, ಇದಕ್ಕೆ ನ್ಯಾಯ ಸಿಗಲ್ಲ ಅಂತೇಳಿ ಬಿಟ್ವಿ. ಕೊನೆಗೆ DC ತಹಸೀಲ್ದಾರ್ಗೆ ಪ್ರತಿಯೊಬ್ಬರಿಗೂ ಮನವಿ ಕೊಟ್ಟಿದ್ದೀವಿ, ಸರ್ ಇವತ್ತಿನ ದಿನ ಈ ತರ ಪರಿಸ್ಥಿತಿ ಇದೆ, ನಮ್ಗೆ ನ್ಯಾಯ ಕೊಡಿ ಅಂದ್ಬಿಟ್ಟು DC ಕೊಟ್ಟಿದ್ದೀವಿ, ತಹಸೀಲ್ದಾರ್ ಕೊಟ್ಟಿದ್ದೀವಿ. ಎಲ್ಲ ಬೇಕಾದ ದಾಖಲಾತಿಗಳು ನಾನು ಸಂಪೂರ್ಣವಾಗಿ ಎಲ್ಲ ದಾಖಲಾತಿಗಳು ಕೊಡ್ತೀನಿ. ಇಷ್ಟು ಕೂಡ ಕೊಟ್ಕೊಂಡ್ಬಂದ್ರು ನಮ್ಗೆ ಯಾವುದೂ ನ್ಯಾಯ ಸಿಗ್ಲಿಲ್ಲ. ಕೊನೆಗೆ ಏನ್ ಮಾಡ್ತೀವಿ, ಜನಗಳಿಗೆ ಒಂದು ಅರಿವು ಮೂಡಿಸ್ತೀವಿ. ಏನೋ ಈ ತರ ಆಗಿದೆ, ನೀವು ಹೋಗಿ ಓನರ್ನ ಕೇಳಿ, ಓನರ್ನ ಕೇಳ್ಬಿಟ್ಟು ನಾಳೆ ದಿವಸ ನಿಮ್ಮ ಸೈಟ್ಗಳು ಅವು ಇವು ಹೊರಟೋದ್ರೆ ಯಾರು ಜವಾಬ್ದಾರಲ್ಲ, ನೀವು ಹೋಗಿ ಕೇಳಿ ಅಂತೀವಿ. ಪಾಪ ಅವ್ರು ಹೋಗಿ ಕೇಳ್ತಾರೆ. ಕೇಳಿದಾಗ ಏನ್ ಮಾಡ್ತಾರೆ, ಏನೋ ಒಂದು ಕಾಗದ ಪಕ್ಕದ ಉತ್ತರಗಳು ಕೊಟ್ಟು ಅವ್ರನ್ನ ಸಮಾಧಾನ ಮಾಡಿ ಕಳಿಸ್ತಾರೆ. ಕೊನೆಗೆ ಅವ್ರು ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ಮತ್ತೆ ನಾನು ಅವ್ರನ್ನ ಏನ್ ಮಾಡ್ತೀನಿ, ಯಾಕಂದ್ರೆ ಪಂಚಾಯತಿಲಿ ಇವ್ರು ಇದ್ರೆ ಹೀಗೆ ಇದ್ರೆ ಆಗೋದಿಲ್ಲ, ಇವ್ರಿಗೆ ಸರಿಯಾದ ರೀತಿ ನ್ಯಾಯ ಸಿಗೋದಿಲ್ಲ ಅಂತೇಳಿ ಕೊನೆಗೆ ನಾನೇನ್ ಮಾಡ್ತೀನಿ, ಪಂಚಾಯತಿಲಿ ಎಲ್ಲರೂ ಸಮ್ಮುಖದಲ್ಲೂ ಒಂದು ರೆಗ್ಯುಲೇಷನ್ ಮಾಡ್ತೀನಿ. ಸರ್ ಯಾವುದೋ CA ಪಾರ್ಕ್ ಸೈಟ್ಗಳಿದ್ದಾವೆ, ಅದಕ್ಕೆ ಖಾತಾಗಳು ಮಾಡಬೇಡಿ, ಟ್ಯಾಕ್ಸ್ಗಳನ್ನು ಕಟ್ಕೊಂಬೇಡಿ, ಪ್ಲಾನ್ಗಳು ಕೊಡಬೇಡಿ. ಆವಾಗ ಏನಾಗ್ತದೆ, ಅವ್ರಿಗೆ ಓನರ್ಗಳಿಗೆ ಬಿಸಿ ಮುಟ್ಟುತ್ತೆ ಅಂತ ಹೇಳಿ ನಾವು ಮಾಡ್ತೀವಿ. ಆವಾಗ ಏನ್ ಮಾಡ್ತಾರೆ, ಎಲ್ಲರಿಗೂ ಒಂದು ಲೆಟರ್ಗಳು ಕೊಡ್ತೀವಿ ನಾವು, ನಿಮ್ಮ ಜಾಗ CL ಬಂದಿದೆ ನೋಡಿ, ಈ ತರ ಇದೆ, ಬಟ್ ರಿಲಿಂಕ್ವಿಶ್ಮೆಂಟ್ ಆಗಿಲ್ಲ, ಅದೊಂದು ಸೇಫ್ಟಿ ಇದೆ, ಬಟ್ ನೀವು ಹೋಗಿ ಅವ್ರ ಹತ್ರ ಕೊಡಿ ಅಂತ ಹೇಳ್ತೀವಿ. ಆವಾಗ ಅವ್ರು ಏನ್ ಮಾಡ್ತಾರೆ, ಎಲ್ಲರಿಗೂ ಹೇಳಿ ನಾವೇ ಕೂಡ ಕೋರ್ಟ್ಗೆ ಒಂದು ಕೇಸನ್ನು ಹಾಕ್ಸ್ತೀವಿ. ಪ್ರೈವೇಟ್ ಆಗಿ ಒಂದು ಕೇಸ್ ನಂಬರ್ ಬೇಕಾದ್ರೆ ನಾನು ನಿಮಗೆ ಕೊಡ್ತೀನಿ, ಕೇಸನ್ನು ಹಾಕ್ಸ್ತೀವಿ. ಸ್ಟೇ ಮಾತಾಡಲ್ಲ ಸರ್, ಇದು ಬೇರೆ ವಿಚಾರ. ನಾವು ಕಂಪ್ನಿ ಪ್ರೈವೇಟ್ ಅಲ್ಲಿ ಜನಗಳ ಪರವಾಗಿ ಹಾಕ್ತೀವಿ, ಜನಗಳ ಪರವಾಗಿ ಕೋರ್ಟ್ ಅಲ್ಲಿ ಹೋಗಿದೆ, ಅದು ಕೇಸ್ ನಡೀತಾ ಇದೆ. ಸ್ಟೇ ವಿರೋಧವಾಗಿ ನಾನು ಮಾತಾಡ್ತಾ ಇಲ್ಲ, ಕೇಸ್ ನಡೀತಾ ಇದೆ. ಆದ್ರೆ ಯಾವ್ಯಾವ ಇದೆ ಇವಾಗ ನೋಡಿ, ಇವ್ರು ಹೇಳ್ತಾ ಇದ್ದಾರಲ್ಲ, ಈಗ ಅಟ್ರಾಸಿಟಿ ಕೇಸ್ಗೆ ಸ್ಟೇ ಇದೆ ಒಂದು, ಆಮೇಲೆ ಈ CA ಪಾರ್ಕ್ಗಳಿಗೂ ಕೂಡ ಸ್ಟೇ ಇದೆ. ಅದೆಲ್ಲ ಇರೋದ್ರಿಂದ ಇವೆಲ್ಲ ಕೂಡ ಸ್ಟೇ ಇರೋದ್ರಿಂದ ಇವುಗಳ ವಿರೋಧವಾಗಿ ನಾವು ಮಾತಾಡ್ತಾ ಇಲ್ಲ. ಬಟ್ ನಾನು ಹೇಳ್ತಾ ಇರೋದೇನಪ್ಪ ಅಂದ್ರೆ, ಸಂದೇಶ ಅವ್ರ ಮೇಲೆ ಸುಮಾರು ನೀವೇ ನೋಡ್ಬೋದು FIR ಕಾಪಿಗಳಾಗಿದೆ ಅವ್ರ ಮೇಲೆ. ಸಂದೇಶ ಅವ್ರ ಮೇಲೆ ಈ ಉತ್ತರ ಏನಂದ್ರೆ ಇದುವರೆಗೂ ಯಾರು ಕೊಡ್ಲಿಲ್ಲ. ನೋಡ್ಲಿ ನೀವು, ರಾಜನಗುಂಟೆ ಒಳಗೆ ಒಂದು FIR ಆಗಿದೆ, ನೋಡ್ಬೋದು ನೀವು, ಒಂದು FIR ಆಗಿದೆ. ಆಮೇಲೆ ಸುಮಾರು 3 FIR ಅವ್ರ ಮೇಲೆ ಆಗಿದೆ. ಕೋಲಾರದಲ್ಲಿ ನಿಮಗೆ ನೋಡ್ಬೋದು, ಅಟ್ರಾಸಿಟಿ ಇದು ಸಾರಿ ನಿಮಗೆ ಕ್ಷಮೆಯಲ್ಲಿ ರೌಡಿ ಚಟುವಟಿಕೆ ಅಂತ ಹೇಳ್ಬಿಟ್ಟು ನಿಮಗೆ ನೋಡ್ಬೋದು, ಇಲ್ಲಿ ಗೂಂಡಾ ಕಾಯ್ದೆಯಲ್ಲಿ ಅವ್ರದ್ದೊಂದು ಮೇಲೆ FIR ಆಗಿದೆ, ನೀವು ನೋಡ್ಬೋದು. FIR ಆದ್ಮೇಲೆ ಹೋರಾಟ ಮಾಡಬಹುದು ಸರ್, ಮಾಡಬಾರ್ದು ಅಂತಲ್ಲ, ಅಲ್ಲ ಹೇಳ್ತಾ ಇರೋದು ನಾವು ಮಾಡ್ಲಿ. ಸರ್ ಎಲ್ಲ ಇದೆ, ಮಾರಾಟ ಮಾಡ್ಲಿ ಅಂತ ನಾವೇಳ್ತಾರೋ ಮಾಡಬಾರ್ದು ಅಂತಲ್ಲ. ಈ ತರ ವ್ಯಕ್ತಿ ಬಂದು ನಮ್ಮ ಆನೆಕಲ್ಲಲ್ಲಿ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು ಅವ್ರು ಹೋರಾಟ ಮಾಡಲಿ. ನಾನು ಅವ್ರಿಗೆ ಸಿಕ್ಕಿ ನಾನೇನು ಹೇಳಿದೆ ಗೊತ್ತಾ, ನಿಮ್ದು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ರೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದೆ. ಯಾವ್ದು ಇವತ್ತು ಪ್ರಾಮಾಣಿಕವಾಗಿ ಹೋರಾಟ ಆಗಿದ್ದರೆ ನಮ್ಮ ಲೇಔಟ್ಗೆ ಬರ್ತಾ ಇದ್ರು, ನಮ್ಮನ್ನ ಭೇಟಿ ಆಗ್ತಾ ಇದ್ರು, ನೋಡ್ರಿ ಎಷ್ಟು ಜನ ಇದ್ದಾರೆ CA ಪಾರ್ಕ್ಗಳು, ನಾವು ಬರ್ತೀವಿ ಅಂತ ಹೇಳಿದ್ವಿ. ಇವ್ರು ಏನ್ ಮಾಡ್ತಾರೆ ಗೊತ್ತಾ, ಲೇಔಟ್ ಪರವಾಗಿ ಮಾತಾಡಿಲ್ಲ, ಯಾವುದೋ ಒಬ್ಬ ವ್ಯಕ್ತಿ ಪರವಾಗಿ ಮಾತಾಡ್ತಾರೆ. ಏನ್ ಹೇಳ್ತಾರೆ, ಡೆಮಾಲಿಷನ್ ಮಾಡ್ತೀವಿ ಅಂತಾರೆ. ಯಾಕೆ ಸ್ವಾಮಿ, ಅವ್ರು ಯಾರು ದುಡ್ಡು ಕೊಟ್ಟು ಸೈಟ್ಗಳು ಮನೆಗಳು ಯಾರು ದುಡ್ಡು ಕೊಟ್ಟು ತಗೋದಿಲ್ವಾ? ಡೆಮಾಲಿಷನ್ ಮಾಡೋದ್ರಿಂದ ಏನರ್ಥ, ನೀವು CA ಜಾಗ ಒಂದು ನಾಳೆ ದಿವಸ ದುಡ್ಡು ಕಟ್ಟಿದ್ರೆ ಅವ್ರು ಕೊಡ್ತಾರೆ. ಅವಾಗ ಏನ್ ಮಾಡ್ಬೇಕು ಸ್ವಾಮಿ, ಸರ್ಕಾರ ಗಮನಕ್ಕೆ ತರಬೇಕು. ಸರ್ ಎಲ್ಲ ನೀವು ಏನಂದ್ರೆ, ಸಾರ್ವಜನಿಕರಿಗೆ ನೀವು ಸಾರ್ವಜನಿಕರ ಪರವಾಗಿ ನಿಂತ್ಕೊಳ್ಳಿ, ಸಾರ್ವಜನಿಕರ ರಕ್ಷಣೆ ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಯಾವುದೋ ಒಬ್ಬ ವ್ಯಕ್ತಿ ಪರವಾಗಿ ಮಾಡಬೇಡಿ, ಸಾರ್ವಜನಿಕವಾಗಿ ರಕ್ಷಣೆ ಕೊಡಿ. ಹೌದು ಸರ್, ನಾವು ಕೊಡ್ತಾ ಇದೀವಿ, ನಾವು ಇದೀವಲ್ಲ. ಸರ್ CA ಸೈಟ್ಗಳಲ್ಲಿ ಯಾರು ಸಂದೇಶವನ್ನು ಹೋಗಿ ಕಂಪ್ಲೇಂಟ್ ಕೊಟ್ಟಿಲ್ಲ. ಇದ್ರೆ ಯಾರು ಕರ್ಕೊಂಡ್ಬಂದು ನಿಲ್ಲಿಸಿ ಪ್ರೂವ್ ಮಾಡಿಸಿ. ಯಾರು ಇದ್ರೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಸಂದೇಶ ಅವ್ರು ಬನ್ನಿ ಹೋರಾಟ ಮಾಡಿ ಅಂತ ಯಾರು ಕರ್ಕೊಂಡೋಗಿ ಅವ್ರಿಗೆ ಹೇಳಿದ್ರೆ ಕರ್ಕೊಂಡ್ಬನ್ನಿ ಸ್ವಾಮಿ, ನೋಡೋಣ ನಾವು.